ಸದ್ಗುರು ಪರಂಪರೆಗೆ ವಂದಿಸುತ್ತಾ ಇವತ್ತಿನ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಈ ಒಂದು ಅಧ್ಯಾತ್ಮದ ಒಂದು ಕಾರ್ಯಕ್ರಮ ಈ ಬೆಂಗಳೂರು ನಗರದ ಪುಣ್ಯಾತ್ಮರು ಆಯೋಜಿಸರು. ಈ ಒಂದು ದಿವ್ಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಮರ್ಥ ಶಿವಾನಂದಪ್ಪನವರ ಪವಿತ್ರವಾದ ಪಾದಾರವಿಂದಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿ, ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಶ್ರೀಮಂತ ಸನ್ಮಾನ್ಯ ಸಂಪತ್ ಕುಮಾರ್ ದೇಸಾಯಿ ಅವರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗುರುಬಂಧುಗಳಿಗೂ ಹಾಗೂ ತಾಯಂದರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ವಿಷಯ ಪ್ರಥಮಾನುಭೂತಿ ಅಂತ. ಮೊದಲಿಗೆ ಅನುಭವಕ್ಕೆ ಬಂದದ್ದು ಅದನ್ನು ನೆನಪು ಮಾಡ್ಕೊಳ್ಬೇಕಾಗಿಲ್ಲ. ಮೊದಲಿಗೆ ನಮಗೆ ಎಲ್ಲರಿಗೂ ಅನುಭವಕ್ಕೆ ಬಂದದ್ದು ಯಾವುದು? ಪ್ರಥಮಾನುಭೂತಿ ಅಂದ್ರೆ ಜಗತ್ತಿನ ಎಲ್ಲಾ ಜೀವಿಗಳಿಗೂ ಮೊಟ್ಟ ಮೊದಲಿಗೆ ಗುರುತಾದದ್ದು. ಜಗತ್ತಿನ ಎಲ್ಲಾ ಜೀವಿಗಳಿಗೆ ಮೊದಲಿಗೆ ಗುರುತಾದದ್ದು ಪ್ರಥಮಾನುಭವ. ಅದು ಆನಂದದ ಅನುಭವ. ಇದು ನಂತರದ ಭಾವ ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಇದು ನಂತರದ ಕಲ್ಪಿತ. ಇದು ಜಗತ್ತಿನ ಭಾವ ಎತ್ತನ ಅಲ್ಲಿ ಮೊದಲ ಯಾವರ ಇದ್ದವನ ಅಲ್ಲಿ ನೋಡು ಕೇಳು ಮೂಶ್ ನೋಡು ಯಾವೂ ಇಲ್ಲ. ಅಲ್ಲಿ ಯಾರು ಹೇಳೋರು ಜಗದ್ಗುರುಗಳು ಇದ್ರನ ಅಲ್ಲಿ ಗುರು ಇಲ್ಲ, ಶಿಷ್ಯನೂ ಇಲ್ಲ, ಅನ್ಯ ಕಲ್ಪನಾ ಏನೂ ಇಲ್ಲದಾಗ ಕೇವಲ ತನ್ನ ಭಾವನೆ ಐತಿ. ಅದು ಮೊದಲು ಯಾವಾಗಲೂ ಇದ್ದದ್ದು. ಅದು ಎಂದೂ ಮುಂದೂ ಬದಲಾಗದೆ ಇದ್ದಂಥದ್ದು. ಅದು ಎಂದೂ ಬದಲಾಗದೆ ಇದ್ದಂಥ ವಸ್ತು. ಅದು ಅದ ಖಾಯಂ ಅಂತ, ಅದ ಸತ್ಯವಾದದ್ದು. ಅದಕ್ಕೆ ಸತ್ಯಾನುಭವ ಅಂದರು. ಇದು ನಂತರದ ಭಾವಿಗೆ ಮಿಥ್ಯಾ ತೋರಿಕೆಯ ಅನುಭವ. ಇದು ಇದನ್ನು ತಿಳಿಸುವವರು ಸದ್ಗುರುಗಳು ಅಂತ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವವೆಂದು ವಶದ ಬಣ್ಣಿಸುವಾತನೇ ಅಧಿಕ ಸದ್ಗುರು ಮಕ್ಕುಂ ಅಂತ. ನಿಜಗುಣವ್ರೆ ಯಾವುದು ಸತ್ಯ ಯಾವುದು ಸತ್ಯವಾದದ್ದನ್ನು ನಮಗೆ ತಿಳಿಸಿಕೊಡುವಂತಹ ಸಾಮರ್ಥ್ಯ ಸದ್ಗುರುವಿನಲ್ಲಿ ಮಾತ್ರ ಸಾಧ್ಯ. ಸಾಮಾನ್ಯ ಜನರಿಗೆ ಇದು ಖರೇನಾ, ಇಂದ್ರಿಯಗಳ ಗೋಚರ ಆದದ್ದು ಖರೆ ಅಂತ ತಿಳ್ಕೊಂಡು ಎಷ್ಟೊತ್ತಿನ ಮಠ ಇದು ನಿದ್ದೆ ಮಠ ಅಷ್ಟೇ. ಒಂದು ಅವಸ್ಥೆಯೊಳಗೆ ತೋರಿದು ಖರೇನೋ, ಎಲ್ಲ ಅವಸ್ಥೆಯೊಳಗೆ ಇರುವಂತಹದ್ದು ಖರೇನು? ಎಲ್ಲದರೊಳಗೂ ಎಲ್ಲಾ ಕಾಲದೊಳಗೂ ಬದಲಾಗದೆ ಒಂದೇ ರೂಪವಾಗಿ ಯಾವುದೇ ತರದ ವಿಕಾರವನ್ನು ಹೊಂದದ ನಾಶ ಆಗದೆ ಇದ್ದಂಥ ವಸ್ತು. ಅದರ ಅನುಭವವನ್ನ ನಾವು ಮಾಡಿಕೊಂಡಾಗ ಈ ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ ಬರ್ತದೆ. ಅದನ್ನ ಮಹಾತ್ಮರು ತಾವು ಅನುಭವಿಸಿ ಇನ್ನುಳಿದ ಜನ ಎಲ್ಲ ಜಗತ್ತಿನ ಜೀವಿಗಳಿಗೆ ಅದನ್ನ ಮಾರ್ಗದರ್ಶನ ಮಾಡ್ಕೊಂತ ಬಂದಾರ. ಅದನ್ನ ನಾವು ಮಾಡ್ಬೇಕಾಗೈತೆ ಆ ಕೆಲಸವನ್ನ. ಅದರ ಸಂಬಂಧ ಇರುವುದು ಸತ್ಸಂಗ. ಇದೆಲ್ಲ ಆ ಮೂಲ ವಸ್ತುವಿನ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗೈತಿ. ಏನೆಲ್ಲ ಪ್ರಯತ್ನ ಮಾಡೋದು ನಾವು ಅದರ ಸಂಬಂಧ ನಾವು ಏನಾದ್ರು ಅಧ್ಯಾಸದೊಳಗೆ ತೋರಿಗಿದ ವ್ಯವಹಾರ ಮಾಡ್ಕೋತ ಕೂತ ಆ ಮೂಲ ವಸ್ತುವಿನೆಲ್ಲ ಮರೆತು ಬಿಡ್ತೀವಿ. ಅದ್ರ ಕಡೆ ಲಕ್ಷ್ಯಕ್ಕೆ ನಮಗೆ ಅದನ್ನ ತಂದು ಕೊಡೋರು ಅಂದ್ರೆ ಅವರ ಸದ್ಗುರುಗಳು. ನಾವು ಹೊರಗಿನ ಆಡಂಬರ ಇಂದ್ರಿಯಗಳಿಗೆ ಮನಸ್ಸಿಗೆ ಗೋಚರ ಆಗೋ ರಂಜನಾದಾಗ ತೊಡಗಿದೀವಿ ಅಂದ್ರೆ ಆ ಮೂಲ ವಸ್ತುವಿನ ಅನುಭವ ಆಗುವುದಿಲ್ಲ. ಅದಕ್ಕೆ ನಿರಂಜನ ಸ್ಥಿತಿಯನ್ನು ಹೊಂದಲಿಕ್ಕೆ ರಂಜನಾದ ವ್ಯವಹಾರ ಅದಕ್ಕೆ ಬೇಕಾಗೈತಿ ಅಂತ. ಎಲ್ಲ ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ರಂಜನ. ಇದು ತಾತ್ಪೂರ್ತಿಕ, ಇದು ಪರ್ಮನೆಂಟ್ ಅಲ್ಲ, ಶಾಶ್ವತವಾದದ್ದಲ್ಲ ಇದು. ಮತ್ತು ನಮಗೆ ಧನುವನ್ನು ಉಂಟು ಮಾಡ್ತದೆ. ಸಾಕಷ್ಟು ದುಃಖದಿಂದ ಇದು ಕೂಡ್ಯದು. ಇದಕ್ಕೆ ಸಾಕಷ್ಟು ಶ್ರಮ ವಹಿಸ್ಬೇಕಾಗ್ತೈತಿ. ಅದಕ್ಕೆ ಯಾವ ಶ್ರಮಾನೂ ಇಲ್ಲ, ಯಾವ ಕರ್ಮವನ್ನು ಮಾಡೋ ಅವಶ್ಯಕತೆನೇ ಇಲ್ಲ, ಎಲ್ಲಿಗಾರ ಹೋಗ್ಬೇಕನ್ನೋಂಗಿಲ್ಲ, ಯಾರನ್ನಾರ ಬೇಡಬೇಕನ್ನೋಂಗಿಲ್ಲ. ಅಜ್ಞಾನದ ಮೂಲಕ ನಾವು ಇವೆಲ್ಲವನ್ನ ಕಲ್ಪಿಸ್ಕೊಂಡು ಇವುಗಳಲ್ಲಿ ಸುಖ ಐತೆ ಅಂತ ಸುಖ ತಿಳ್ಕೊಂಡು ದಣಿಲಿಕ್ಕೆ ಹತ್ತೇವೆ. ಸುಳ್ಳ ವ್ಯರ್ಥ ಪ್ರಯತ್ನ ನಾವು ನೋಡ್ತೇವೆ. ನೀವು ಮುಂಜಾನಿಂದ ಸಂಜೆ ಮಠ ಮಾಡೋದೆಲ್ಲ ವ್ಯರ್ಥ. ಬೇಕಾದ್ರೆ ಒಂದು ದಿನದ ಸಿಲ್ಕ್ ತೆಗೆದು ನೋಡಿ ನೀವು. ಮುಂಜಾನಿಂದ ಸಂಜೆ ಮಠ ಏನು ಉಳಿತೈತಿ? ದನುವು, ಚಿಂತಿ, ವ್ಯಸನನ ಉಳಿತೈತಿ. ಅದ್ರಾಗ ಏನಾರ ಲಾಭ, ಆನಂದದ ಲಾಭ ಐತೇನೆ. ಆದ್ರ ಉದ್ದೇಶ ಏನೈತಿ? ಎಲ್ಲರೂ ಸುಖ ಹೊಂದಬೇಕು ಅನ್ನೋದು ಐತಿ ಉದ್ದೇಶ. ಯಾವುದೇ ಪ್ರಾಣಿ ಏನೇ ಮಾಡ್ಲಿ ಅದ್ರ ಉದ್ದೇಶ ಏನು? ಆರಾಮ ಇರ್ಬೇಕಂತ ಮಾಡ್ತಾನೋ. ಆದ್ರೆ ಆ ಲಾಭ ನಮಗ ಐತೇನೋ ಅಂತಂದ್ರೆ, ಅದರಿಂದ ಸಿಕ್ಕೈತೇನ ಅಂತಂದ್ರೆ ವಿಚಾರ ಮಾಡಿ ನೋಡಿದ್ರೆ ಅದರಿಂದ ಏನೂ ಲಾಭ ಇಲ್ಲ. ಕೊನೆಗೆ ಏನು ಉಳಿತೈತಿ? ಧನುವ ಉಳಿತೈತಿ. ನಮಗ್ ಬೇಕಾದದ್ದು ಇದ್ರಾಗ ಸಿಕ್ಬಿಟ್ಟಿದ್ರೆ, ಆನಂದದ ಲಾಭ ಸಿಕ್ಬಿಟ್ಟಿದ್ರೆ ನಿದ್ದೆಗೆ ಹೋಗೋ ಕೆಲಸ ಏನಿತ್ತು? ಇದ್ರ ಬಿಟ್ಟು ನಿದ್ದಿಗೆ ಯಾಕೆ ಹೋಕ್ಕಿ? ಹಂಗಾರ ನೋಡುವುದ್ರಾಗ ನಿನಗೆ ಸುಖ ಸಿಕ್ಕಿದ್ರೆ ಅದನ್ನ ಬಿಟ್ಟು ನಿದ್ದಿಗೆ ಯಾಕೆ ಹೋಗಿದ್ದೆ?
ಹಾಡೋದ್ರಾಗ ಕುಣಿದ್ರಾಗ ನಿನಗೆ ಸುಖ ಸಿಕ್ಕಿದ್ರೆ ಅದನ್ನ ಮಾಡ್ಕೊಂತ ಇರ್ಬೇಕಾಗಿತ್ತು. ಬ್ಯಾಸರಾಗಿ ನೀತಿಗಾಗಿ ಹೋಗಿದ್ದಿ. ಗಾಯನನ ಸುಖ ಅಂತ, ನಾದನ ಬ್ರಹ್ಮನ, ನಾದನ ಸುಖ ಅಂತ, ಅದು ಇಂದ್ರಿಯ ಸುಖ. ಅದು ತಾತ್ಪೂರ್ತಿಕ ಮಬ್ಬಿನ ಆನಂದವೆಲ್ಲ. ನಾಲಿಗೆ ರುಚಿ ಅದರಂತೆ ಎಲ್ಲ ಇಂದ್ರಿಯಗಳ ಸಂಪರ್ಕ ಭೋಗ. ಅದು ಹೇಳ್ಯಾರ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ, ಅದನ್ನ ಹೇಳ್ಯಾರಿಲ್ಲ. ಏ ಹಿ ಇಂದ್ರಿಯ ಸಂಸ್ಪರ್ಶಜ ಭೋಗ ಅನಿತ್ಯ ದುಃಖ ಯೋನಯ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ ಅಂತ. ಬುದ್ಧಿವಂತರು, ವಿಚಾರವಂತರು ಅದರಲ್ಲಿ ತೊಡಗಲಿಕ್ಕೆ ಹೋಗುವುದಿಲ್ಲ. ಇಂದ್ರಿಯಗಳ ಸಂಪರ್ಕ ಭೋಗದ ವಿಚಾರ ಮಾಡಿದವರು ಅದರೊಳಗೆ ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡು ಅದರಿಂದ ಹಿಂದಕ್ಕೆ ಸರ್ಕೋತಾರೆ. ಯಾವ ವಿಷಯದಿಂದ ಸಂಪರ್ಕ ಭೋಗದಿಂದ ಹಿಂದಕ್ಕೆ ಸರ್ಕೋತಾನ ಅವಾಗ ಮೊದಲಿನ ಸ್ಥಿತಿ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಬರ್ತದೆ. ಪ್ರಥಮಾನುಭೂತಿಯ ಕಡೆಗೆ ಅದರ ಕಡೆಗೆ ಹೊರಳದ ಹೊರತ ಜಗತ್ತಿನ ಯಾವ ಮಾನವನಿಗೂ ಸಮಾಧಾನ, ಶಾಂತಿ ಸಿಗುತ್ತೆ. ಮೊದಲು ಇದ್ದದ್ದನ್ನ ನಮಗದನ್ನ ಹೊಸದಾಗಿನ ಅದನ್ನು ಪಡಿಬೇಕಾಗಿಲ್ಲ. ನಾವು ಯಾವುದರ ಕರ್ಮವನ್ನು ಮಾಡಬೇಕಾಗಿಲ್ಲ. ಅದಕ್ಕೆ ಯಾವ ಪ್ರಯತ್ನದ ಅವಶ್ಯಕತೆನೂ ಇಲ್ಲ. ಅದಕ್ಕೆ ಇದ್ದಕ್ಕಿದ್ದಂಗೆ ಯಥಾರ್ಥವಾಗಿ ಅದನ್ನು ತಿಳ್ಕೊಳ್ಳೋದು ಒಂದೇ. ಅದಕ್ಕೆ ಮೋಕ್ಷ ಅಂತಾರ. ಪ್ರಥಮಾನುಭೂತಿಯ ಅನುಭವವನ್ನು ಮಾಡ್ಕೋದಕ್ಕೆ ಮುಕ್ತಿ, ಮೋಕ್ಷ ಅಂತ ಕರೀತಾರೆ. ಏನು ಭಾಳ ಏನು ಅದನ್ನ ಏನು ಮಾಡ್ಬೇಕಾಗಿಲ್ಲ. ಯಾವ ಕರ್ಮದಿಂದ ಅದು ದೊರೆಯುವುದಲ್ಲ. ಅದು ಜ್ಞಾನದ ಫಲ ಅಂದ. ಅದು ಉತ್ಪಾದ್ಯನೂ ಅಲ್ಲ, ಸಂಸ್ಕಾರಿನೂ ಅಲ್ಲ, ಪರಿಣಾಮನೂ ಅಲ್ಲ, ವೈಕಾರಿನೂ ಅಲ್ಲ. ಕೊಡದಂತೆ ಅಂದ್ರೆ ಮಣ್ಣು ನೀರು ಕಲಿಸಿ ಕೊಡ ತಯಾರು ಮಾಡಿದಂಗೆ ಅದನ್ನ ಮಾಡಬೇಕಾಗಿಲ್ಲ. ದ್ವಿಜನಂತೆ ಸಂಸ್ಕಾರಿನೂ ಅಲ್ಲ. ಉಪನಯನ ಕಾರ್ಯಗಳನ್ನು ಮಾಡಿ ಬ್ರಾಹ್ಮಣನ ಮಾಡಿದಂಗೆ ಅಂತ ಸಂಸ್ಕಾರ ಕೊಟ್ಟ ಹಂಗೂ ಮಾಡುವಂಗಿಲ್ಲ. ಇದನ್ನ ಹಾಲು ಹೆಪ್ಪಾಕಿ ಮೊಸರು ಮಾಡಿದಂಗೆ ದಧಿಕ್ಷೀರದಂತೆ ವಿಕಾರನೂ ಆಗೋದಲ್ಲ. ಅದು ಆ ಕರ್ಮದಿಂದನೂ ಆಗೋದಲ್ಲ. ಎರಡು ವಸ್ತುಗಳನ್ನು ಕೂಡಿಸಿರೋ ವಿಜ್ಞಾನ ಏನ್ ಮಾಡತೈತಿ, ಮೂರನೇ ವಸ್ತು ತಯಾರಾಕೈತಿ. ಅದು ವಿಕಾರ ಆಗೋದು ದಿವಸ ಅಲ್ಲ. ಎರಡು ವಿಕಾರ ಆಗೋ ದಿವಸ ತಯಾರಾದ ವಸ್ತು ಅದು ವಿಕಾರ ಆಗೋದನ್ನ, ನಾಶ ಆಗೋದನ್ನ. ಅದು ಆ ವಿಕಾರ ಆಗುವಂತ ವಸ್ತು ನಮಗೆ ಸುಖ ಕೊಡ್ತಾವನು. ಅದನ್ನ ಸಂಶೋಧನೆ ಮಾಡಾಯ್ತು. ಭಾಳ ಶಾಣ್ಯಾರಾಗೇನು, ಭಾಳ ತಲಿ ಮುಂದುವರೆದೈತಿ ಅಂತಿದ್ರಪ್ಪ. ಆ ವಿಕಾರ ಆಗಲಿ ಇದ್ದಂಥದ್ದನ್ನ ಏನಾರ ಕಂಡು ಹಿಡಿದೇನು, ಅದನ್ನ ಏನಾರ ಕೂಡಿಸಿ ತಯಾರು ಮಾಡಲ್ಪಟ್ಟದ್ದಲ್ಲ. ಅದು ರೆಡಿ ಇದ್ದದ್ದು, ಅದು ಸಿದ್ಧವಾದ ವಸ್ತು. ಅದು ಯಾರ ಮಾಡಿದ್ದಲ್ಲ. ಅದು ಏನ್ ನಿನ್ನನ್ನು ಯಾರ ಅದ ನೀನಿದ್ದಿ ಅಂತ ಹೇಳ್ತದ ವೇದಗಳು. ತತ್ವಮಸಿ, ಆ ವಿಕಾರ ಆಗದೆ ಇದ್ದಂತ ಸಿದ್ಧ ವಸ್ತುನ ನೀನದಿ. ಅದನ್ನು ಯಾರೂ ನಿರ್ಮಾಣ ಮಾಡಲ್ಪಟ್ಟದ್ದಲ್ಲ. ಅದು ನಿನ್ನ ಯಾರ ಮಾಡ್ಯಾರನ. ಇದನ್ನ ಜಗತ್ ಯಾರ ಯಾಕೆ ಮಾಡವಲ್ರಿ ಅಕ್ಕ? ನಿನ್ನ ಯಾರು ಮಾಡಿರು? ನೀ ಯಾರು? ಮೊದಲು ಇದನ್ನ ಈ ಲಾಭ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ನಾವು ಮಾಡ್ಕೋಬೇಕಾಗೈತಿ. ಮನುಜ ಕುಲದ ಜನದ ಲಾಭ ತನ್ನನ್ನು ತಾ ತಿಳಿಯುವುದು ಅಂತ. ತಾನು ಯಾರು, ನನ್ನ ಸ್ವರೂಪ ಎಂಥದ್ದೈತಿ ಅನ್ನುವಂಥ ಲಾಭವನ್ನು ನಾವು ಮಾಡ್ಕೋಬೇಕಾಗಿತ್ತು. ಎಂದೂ ಬದಲಾಗದೆ ಇದ್ದಕ್ಕಿದ್ದಂಗಿದ್ದಂಥದ್ದು ಅದು ನಮ್ಮ ಸ್ವರೂಪದ. ಅದು ಸಾಮಾನ್ಯ ಜನರಿಗೆ ಅದು ಹೊಳಿದೂನೇ ಇಲ್ಲ. ನಮ್ಗೆ ಅಂಥ ಒಂದು ಅನುಭವಿಗಳ ಒಂದು ಸಂಪರ್ಕದಾಗ ನಾವು ಬಂದಾಗ ಅದು ನಮಗೆ ತಿಳಿಸಿತು. ಎಡೆಬಿಡದೆ ನಾವು ಅವರ ಸಂಪರ್ಕವನ್ನು ಮಾಡಬೇಕಾಗಿದೆ. ಎಷ್ಟು ದಿನ ಸಂಪರ್ಕ ಮಾಡಿ ಹೊಳಿತೀವಿ ನಾ ಏನು ಹೇಳಾರಿ ಅಂದ್ರಪ್ಪ ಅವ್ರು. ಅಂಥವ್ರ ಮಹಾತ್ಮರ ಈ ಶರೀರ ಹೋಗುವವರೆಗೂ ಅವ್ರ ಸಂಪರ್ಕದಾಗಿದ್ರು ಹೊಳೆದ್ರು ಹೊಳಿತಿದ್ರಿಲ್ಲ. ಅಷ್ಟು ಕಠಿಣ ಅದ. ಮತ್ತು ಏನ್ ಮಾಡ್ತೈತಿ, ನಮ್ಮನ್ನ ಹೊರಗಿನ ವ್ಯವಹಾರ ಏನದ ತಮ್ಮಂಗ ಮಾಡ್ಕೊಂಡ್ಬಿಡ್ತೈತಿ ಜಗತ್ತು. ಇಲ್ಲಿದ್ದಾಗ ಅಷ್ಟೇ ನಾವು ಹೌದಪ್ಪ ಅಂತ ಚೆಂಡ ಹಾಕ್ತೇವಿ. ಹೊರಗೆ ಹಾದ್ಕೂಲೆ ಅದ್ರ ಸೆಳವಿಗೆ ಬಿದ್ದು ಬಿಡ್ತೇವಿ. ಅದು ಅದ್ರ ಪ್ರಭಾವ ಭಾಳ ಐತಿ. ತನ್ನಂಗ ಮಾಡ್ಕೋತೈತಿ. ಅದು ಅದ್ರ ಸೆಳೆತಕ್ಕನ ಹೋಗಿಬಿಡ್ತೇವೆ ನಾವು. ಎಲ್ಲರೂ ಅದ ಸೆಳವಿಗೆ ಹೋಗಿ ನೀವು ಇದು ಉಳಿದು ಭಾಳ ಕಠಿಣ ಅದ. ಇದು ಉಳಿಸ್ಕೋಬೇಕಂದ್ರೆ ಮೇಲೆ ಇಂತಹ ಸತ್ಸಂಗಗಳನ್ನು ಏನು ಮಾಡಿರಲಿಲ್ಲ ಪುಣ್ಯಾತ್ಮರು. ಇದನ್ನ ನಾವು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾವು ಇದನ್ನ ಉಳಿಸ್ಕೋಬೇಕಂದ್ರೆ ಸತ್ಸಂಗ ಕಾರ್ಯಕ್ರಮಗಳನ್ನು ನಾವು ಮೇಲೆ ಮಾಡೋದ್ರಿಂದ ಅದು ನಮಗೆ ಕಡಿಮೆ ಆಕೈತಿ. ಹೊರಗಿನ ಸೆಳೆತ ಕಡಿಮೆ ಆಗಿ ಒಳಗೆ ನಮಗೆ ಅಭ್ಯಾಸ ಶುರು ಆಕೈತಿ. ಅಂತರ್ಮುಖಿ ಆಗಿರ್ಲಿಕ್ಕೆ ಬರ್ತೈತಿ. ಹೊರಗಿನ ವ್ಯವಹಾರದಾಗ ಅದನ್ನ ಮಾಡ್ಬೇಕು. ಇನ್ನ ಏನೇನೋ ಮಾಡಿ ಸುಖ ಹೊಂದಬೇಕು ಅನ್ನೋದು ಹಂಗ ಬಡ್ಕೊಂಡು ಸಾಯ್ದು. ಈ ಶರೀರದ ಮಟ್ಟ ಹಂಗ ಬಡ್ಕೋದು ಅದಾಗ ಮತ್ತು ಶರೀರ ವಾಸನ ಕಟ್ಕೊಂಡು ಹಂಗ ಶರೀರ ಬೀಳ್ತೈತಿ. ಅದ್ರ ಮ್ಯಾಗ ಪ್ರೀತಿ ಇತ್ತಂದ್ರೆ ಮತ್ತೆ ಜನ್ಮ ಬರ್ತದೆ. ಎಲ್ಲಿವರೆಗೆ ನಮ್ಮ ಮೊದಲಿನ ಸ್ಥಿತಿ ಏನದ, ಆತ್ಮನ ತಿಳುವಳಿಕೆ ಏನ್ ಆತ್ಮಜ್ಞಾನ ಆಗುವವರೆಗೂ ಇದು ಜನ್ಮಾಂತರ ತಪ್ಪುದಿಲ್ಲ. ನಾವು ಹುಟ್ಟು ಸಾವುಗಳಿಂದ ಹಂಗ ತಿರುಗುದ ವಾಸನೆಗಳಿದಾವಲ್ಲ, ಇದ ಸತ್ಯದ, ಜಗತ್ತ ಸತ್ಯದ, ಇವುಗಳಿಂದ ಸುಖ ಸಿಗ್ತೈತೆ ಅನ್ನುವಂಥ ವಾಸನೆಗಳ ನಮ್ಮನ್ನು ಹುಟ್ಲಿಕ್ಕೆ ಹಚ್ತಾವ. ವಿಷಯಗಳ ಮ್ಯಾಗಿನ ಪ್ರೀತಿಗೆ ಜನ್ಮ ಅಂತಾರೆ. ಅದ ವಾಸನದಿಂದ ನಾವು ಮತ್ತೆ ಜನ್ಮ ಬರ್ತಾವ. ಈ ವಾಸನೆಗಳನ್ನ ನಾವು ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಅನೇಕ ಜನ್ಮಗಳಲ್ಲಿ ತಿರುಗಬೇಕು. 84 ಲಕ್ಷ ಪ್ರಕಾರದ ಜೀವರಾಶಿಗಳಂತಾರೆ ತಿರುಗಬೇಕಾಗತ್ತೆ. 21 ಲಕ್ಷ ಪ್ರಕಾರ
ಉದ್ವಿಜ, ಜರಾಯುಜ, ಅಂಡಜ, ಶ್ವೇದಜ ಅಂತ ಅಂತಾರೆ. ಒಂದೊಂದು ಇದ್ರಾಗ ಭೂಮಿಯಿಂದ ಹುಟ್ಟಿ ಬರುವಂತಹ ಸಸ್ಯವರ್ಗದೊಳಗೆ 21 ಲಕ್ಷ ಪ್ರಕಾರದ ಜೀವರಾಶಿಗಳದಾವ. ತತ್ತಿಯಿಂದ ಹುಟ್ಟಿ ಬರುವಂತಹದ್ರೊಳಗೆ 21 ಲಕ್ಷ ಪ್ರಕಾರದ ಜೀವರಾಶಿಗಳದಾವ. ಹೊಟ್ಟೆಯಿಂದ ಹರಿದು ಹುಟ್ಟಿ ಬರುವಂತವು ಜರಾಯುಜ, ಅದರಿಂದ 21 ಲಕ್ಷ ಪ್ರಕಾರದ ಜೀವರಾಶಿಗಳದಾವ. ಶ್ವೇದಜ ಅಂದ್ರೆ ಕೊಳೆ ಬೆವರಿನಿಂದ ಹುಟ್ಟಿ ಬರುವಂತವು 21 ಲಕ್ಷ ಪ್ರಕಾರದ ಜೀವರಾಶಿಗಳು. ಇವು ಎಲ್ಲವರಲ್ಲಿ ತಿರುಗಬೇಕಾಗೈತಿ. ಇದನ್ನ ನಾವು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ಪುನಃ ನಮಗ ಆ ಚಕ್ರ ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನು ತಿಳ್ಕೊಳ್ಳಿಕ್ ಬರ್ತದೆ. ಮತ್ತೆ ಪುನಃ ಮನುಷ್ಯನ ಜನ್ಮ ಬರ್ತತಿಲ್ಲೋ ಬರಸಿಲ್ಲ. ಅದಕ್ಕೆ ಇದನ್ನು ಹಾನಿ ಮಾಡಲು ಬೇಡಿ ಉತ್ಸಪ್ಪಗಳಿದ. ಮನುಷ್ಯನ ಜನ್ಮ ಶ್ರೇಷ್ಠವಾದದ್ದದ. ಇದನ್ನು ಎಷ್ಟು ಹೇಳು ಅಜ್ಞಾನ ನಮಗೆ ಹೊಳಿಗುಡುವಂತ. ಏನ್ ಹೇಳ್ತೀರಿ ಬಿಡ್ರಿ, ನಾವು ನಂಬುದಿಲ್ಲ ಅಂತ ಕೆಲವು ಮಂದಿ ಅಂತಾರೆ. ನಂಬು ಬೇಕಾರೆ ಬಿಡ, ನಮಗೇನಾಗಬೇಕಾಗಿತ್ತು, ನಂಬದಿದ್ರೆ ನಿನ್ನ ಬಿಡುವುದಿಲ್ಲ. ಅದು ಮಾಡಿದ ಕರ್ಮವನ್ನ ಯಾಕ ಅನ್ಯ ಭಾವನೆಗಳನ್ನು ಮಾಡ್ಕೊಂಡು ನಿನ್ನ ಭಾವನೆಯನ್ನು ಮರ್ತಿ, ಪ್ರಥಮಾನುಭೂತಿಯ ಸ್ಥಿತಿಯನ್ನು ಮರ್ತ ಅನ್ಯ ಭಾವನೆಯನ್ನು ಮಾಡ್ಕೊಂಡದ್ದ ಜೀವ, ಅನ್ಯ ಕಲ್ಪನಾ ಮಾಡ್ಕೊಂಡದ್ದ ಜೀವ ಅನಿಸ್ಕೊಂಡದ್ದು. ಯಾರು ಮಾಡಿಲ್ಲ ನಿನ್ನ ಜೀವನನ್ನಾಗಿ ಮಾಡಿದ, ಯಾರ ದೇವರು ಮಾಡಿಲ್ಲ ನಿನ್ನ, ನೀನ ಮರ್ತಿ ಅದನ್ನ. ನಿನ್ನ ಮರ್ತ ಅನ್ಯ ಭಾವನೆಯನ್ನ ನೀನ ಕಲ್ಪನಾ ಮಾಡ್ಕೊಂಡು ನೀನ ಜೀವ ಹಾಕೊಂಡ್ ಕುಂತಿ. ನಾನು ಬದ್ಧದೇನಿ, ನಾನು ಪಾಪಿ ಇದ್ದೀನಿ ಇಂತ ಅದನ್ನ ನಾ ಮಾಡವ, ಅಲ್ಲದನ್ನ ನೀನಂತ ತಿಳ್ಕೊಂಡ್ ಕುಂತಿ. ನೀ ಏನೈತಿ ಅದನ್ನ ಬಿಟ್ಟಿ ಅಲ್ಲದನ್ನ ನೀನು ಆರೋಪ ಮಾಡ್ಕೊಂಡು ಕುಂತಿ. ಈ ಆರೋಪಿತ ಭಾವನೆಯನ್ನ ನಿನ್ನ ದುಃಖಕ್ಕೆ ಹಾಕಿದೆ. ಆರೋಪಿತ ಭಾವವನ್ನು ತೆಗೆದು ಹಾಕದ ಹೊರತ ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ ಬರುದಿಲ್ಲ. ಇದನ್ನ ಮಾಡ್ಕೊಂಡವನು ನೀನ, ಇದನ್ನ ತೆಗೆದು ಹಾಕುವ ಪ್ರಯತ್ನ ಮಾಡವನು ನೀನ. ಯಾರೂ ಯಾರನ್ನು ಉದ್ಧರಿಸಲಿಕ್ಕೆ ಆಗುದಿಲ್ಲ. ತಪ್ಪು ತಿಳುವಳಿಕೆ ಮಾಡ್ಕೊಂಡು ನೀ ಏನು ಇದೆಯಾ ಅದನ್ನು ಬಿಟ್ಟಿ ಅಲ್ಲದನ್ನು ನೀನಂತ ತಿಳ್ಕೊಂಡಿಯಲ್ಲ, ಅದನ್ನು ತೆಗೆದು ಹಾಕುವ ಪ್ರಯತ್ನವನ್ನು ಮಾಡು. ಇದಕ್ಕ ಅಧ್ಯಾಸ ನಿವಾರಣೆ ಅಂತಾರೆ. ಇದಕ್ಕ ಅಧ್ಯಾತ್ಮದ ವ್ಯವಸಾಯ ಅದರ ಸಂಬಂಧ ಅದ. ಈ ತಪ್ಪು ತಿಳುವಳಿಕೆಯನ್ನ ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಳ್ಳೋ ಸಂಬಂಧ ಇದು ಅಧ್ಯಾತ್ಮದ. ಅಧ್ಯಾತ್ಮ ಅಂದ್ರೆ ಇದು ಹಾಡೋದು, ಬಾರಿಸೋದು, ಕುಣಿದು, ಇಂದ್ರಿಯಗಳ ಮಜಾ ಮಾಡೋದು ಅಲ್ಲಿದು. ಯಥಾರ್ಥ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗೈತಿ. ಇದ್ದಕ್ಕಿದ್ದಂಗ ಏನ್ ಮೊದಲು ಯಾವ್ದೈತಿ ಅದು ಕೊನೆಗೂ ಅದ ಐತಿ. ಇದು ಮಧ್ಯಂತರದಲ್ಲಿ ಇದು ತೋರೈತಿ ಅನ್ಯ ಭಾವನೆ. ನೀ ಎಷ್ಟು ಜನ್ಮ ಇದು ಶರೀರ ನೀ ಅಲ್ಲದನ್ನು ತಿಳ್ಕೊಂಡ್ರು ನೀ ಆಗಾಕ್ ಶಕ್ಯನೇ ಇಲ್ಲ. ಈ ದೇಹ ನಾನು ಅಂತ ತಿಳ್ಕೊಂಡ್ರು ಆಗಾಕ್ ಶಕ್ಯನೇ ಇಲ್ಲ. ನೀ ಏನದಿ ಎಲ್ಲರೂ ಪರಬ್ರಹ್ಮ ಸ್ವರೂಪನೇ ಇದೀರಿ. ಎಂದಾದರೂ ಒಂದು ದಿನ ಆ ಸ್ಥಿತಿಯನ್ನು ಮುಟ್ಟಲೇಬೇಕವ. ಪ್ರತಿಯೊಂದು ಜೀವಿ ಎಂದಾದರೂ ಒಂದು ದಿನ ತನ್ನ ಪ್ರಥಮಾನುಭೂತಿಯ ಸ್ಥಿತಿಯನ್ನು ಅನುಭವಕ್ಕೆ ತಗೊಂಡಾಗ ಇದರಿಂದ ಬಿಡುಗಡೆ ಅವನು ಒಂದೇ ತೀರ್ತಾನವ. ಆದ್ರೆ ಒಂದು ಕಾಲದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಅಂತ ಒಂದು ಸಂಸ್ಕಾರ ಅವಾಗ ಆಗಬೇಕು ಅಂತ ಅಭ್ಯಾಸ ಸರಿಯಾದ ರೀತಿ ಒಳಗೆ ಪ್ರಯತ್ನ ಮಾಡಿ ಆ ಸ್ಥಿತಿಯನ್ನು ನಾವು ಹೊಂತಾನ. ನಮ್ಮಂತವ್ರಿಗೆ ಹೆಂಗ ಆದೈತ್ರಿ ಅಂತ ಎಲ್ಲರಿಗೆ ಯಾಕೈತಿ ಪ್ರತಿಯೊಬ್ಬರು ಅದನ್ನ ಹೊಂದಲಿಕ್ಕೆ ಬರ್ತೈತಿ. ಅವಾಗ ಹೊಂದಲಿಕ್ಕೆ ಅಂತೇಳಿ ನಮ್ಗೆ ಇವೆಲ್ಲ ಘಟನೆ, ಇವೆಲ್ಲ ದುಃಖಗಳು ಯಾಕೆ ನಮಗೆ ಎಚ್ಚರಿಕೆ ಕೊಡ್ತಾವ? ಇವೆಲ್ಲ ಜಗತ್ತಿನೊಳಗೆ ಇವೆಲ್ಲ ತೊಂದರೆಗಳು, ದುಃಖಗಳು ಯಾಕೆ ನಮಗೆ ಹಾಕಾವ ಅಂತಂದ್ರೆ ನಿನ್ನ ನಿಜವನ್ನ ನೀ ತಿಳ್ಕೊಳ್ಳಿ ಅನ್ನೋ ಸಂಬಂಧ ಅವೆಲ್ಲ ಎಚ್ಚರಿಕೆ ಕೊಡಕ್ ಬಂದವು. ಅವು ಇರ್ಲಿಲ್ಲ ಅಂದ್ರೆ ನಾವು ನಮ್ಮ ಇರುವಿನ ಕಡೆ ಹೊರಡೋದಿಲ್ಲ ಯಾರು. ಇದ ಸತ್ಯ ಅಂತ ತಿಳ್ಕೊಂಡು ಇದ್ರಾಗ ಹೊಂತೇವಿ. ಅವು ನಮಗೆ ಒಳ್ಳೇದನ್ನ ಮಾಡ್ತಾವ, ಒಳ್ಳೇದ ಮಾರ್ಗವನ್ನ ತೋರಿಸ್ತಾವ. ನಾವು ಪಿಸಾಚ್ ಪಡ್ಕೊಳ್ಳಿಲ್ಲ ಅಂದ್ರೆ ನೀ ಇಲ್ಲಿ ಯಾಕೆ ಬರ್ತಿದ್ದಿ? ಜಡ್ ಬರ್ಲಿಲ್ಲ ಅಂದ್ರೆ ಇಲ್ಲಿ ಯಾಕೆ ಬರ್ತಿದ್ದಿ ನೀನು? ಯಾವ್ದಾರ ತೊಂದ್ರೆ ಅತಿಯ ಆತಂದ್ರೆ ಯಪ್ಪ ಹೆಂಗ್ ಮಾಡ್ಲು, ಎಲ್ಲಿ ಹೋದ್ರು ಹೋಗುವಂತ ನನಗಿದು, ಇದಕ್ಕೆ ಪರಿಹಾರ ಹೆಂಗಪ್ಪ ಅಂತ ಎಲ್ಲಿ ಬರ್ತೇವಿ? ಮಹಾತ್ಮರ ಅಂತೇಳಿ ಬರ್ತೀವಿ. ಮಹಾತ್ಮರ ಅಂತೇಳಿ ಬಂದಾಗ ಇಂತಹ ವಿಚಾರಗಳನ್ನು ಕೇಳುವಂತಹ ಭಾಗ್ಯ ನಿನಗೆ ಸಿಗ್ತದೆ. ಅದಕ್ಕೆ ಹೇಳ್ತಿದ್ರು ಅವ್ರು, ಬೀಗರು ಬಿದ್ದರು ಅಣ್ಣವ್ರು ಪಿಸಾಚಿಗಳಷ್ಟು ಸುಧಾ ಉಪಕಾರ ಮಾಡುದಿಲ್ಲ ಅಂತ. ಅವು ಬಂದು ಇಲ್ಲಿ ಕುಂದ್ರಾಕ್ ಹಚ್ಚಿದು, ನಿನ್ನ ಕೇಳಾಕ್ ಹಚ್ಚಿದು, ಇಂಥ ಮಾತಾರ ಕಿವಿಗೆ ಬೀಳ್ತಾವ ನಿನಗೆ ಅಲ್ಲಿ ಹೊರಗಿನ ವ್ಯವಹಾರದಾಗ ಎಲ್ಲಿ ಸಿಗಬೇಕು ನಿನಗೆ ಇಂಥವೆಲ್ಲ ವಿಚಾರಗಳು? ಯಾವ್ದ ನಿಮಿತ್ತದಿಂದ ನಿನಗೆ ದೊಡ್ಡ ಉಪಕಾರ ಮಾಡಿದ್ವು. ಅದಕ್ಕೆ ಕಷ್ಟಗಳೇ ನಮಗಿರ್ಲಿ ಅಂತ ಬೇಡ್ಕೊಂಡ. ಕಷ್ಟಗಳಿದ್ರೆ ನಿನ್ನ ನೆನಪು ಮಾಡಕ್ ಬರ್ತೈತಿ ಅಂತ ಮಹಾಭಾರತ ಕುಂತಿ ಬೇಡ್ಕೊಂಡಾಳ. ಕೃಷ್ಣ ನಿನ್ನನ್ನು ನೆನಪು ಮಾಡಕ್ ನನಗೆ ಕಷ್ಟಗಳೇ ಬೇಕು. ಎಲ್ಲಾ ಸುಖದ ಸುಪ್ಪತ್ತಿಗಿದ್ದವಾಗ ಇದ್ರ ಕಡೆ ಯಾಕೆ ಹೊಕ್ಕಾನವ? ಯಾಕ್ರಿ? ಎಲ್ಲ ಬೆಚ್ಚನ ಮಣಿಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿವ ಸತಿಯಾಡೋದೆ ಆದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಅಧ್ಯಾತ್ಮ ಅದಕ್ಕೆ ಬೇಕಾಗಿತ್ತು ನನಗೆ. ಯಾಕ್ರಿ? ಇದ ತಿಳುವಳಿಕೆ ಓದಗದೇವಿಲ್ಲ. ಎಲ್ಲಿ ತನಕ ಇದು ಅವಾಗ ಬಾಧ ಬರುವ ಮಠ ಹಿಂಗ ನಡಿತೈತಿ ಅಂತ ತಿಳಿದೇನೆ ಜೀವನ. ಯಾವ ಹೊತ್ತಿನಾಗ ಏನಾಕತ್ತೀವಿ ಶರೀರ ಪ್ರಾರಬ್ಧ ಯಾರಿಗೂ ಹೇಳಕ್ ಬರುದಿಲ್ಲ. ಅದಕ್ಕೆ ಮೊದಲು ಎಚ್ಚರ ಆಗ್ಬೇಕು. ನಾವು ನಿಜದ ಎಚ್ಚರಿಕೆ ಕಡೆ ಆ ತಿಳುವಳಿಕೆ ನಮಗಿತ್ತಂದ್ರೆ ಯಾವ ಬಾಧೆನೂ ನಮಗಾಗುದಿಲ್ಲ. ಆ ಜ್ಞಾನವನ್ನು ನಾವು ಮಾಡ್ಕೊಂಡಿದ್ದೀವಿ ಅಂದ್ರೆ ಬೇಕಾದಾಗಲೇ ಪ್ರಾರಬ್ಧ ಕಡ್ಸಾರವಾಗಿ ಅದೇನು ಶ್ರೀಮಂತಿಕೆರ ಬರಲಿ, ಬಡತನ ಬರಲಿ, ಬೇಕಾದಂತ ಇದು ಬರಲಿ, ತೊಂದರೆಗಳು ನಮ್ಮ ಜೀವನದೊಳಗೆ ಬಂದವ ಅಂದ್ರೆ ಸುಧಾ ನಮಗೆ ಏನು ಸೊಪ್ಪು ಹಾಕೋದಿಲ್ಲ. ಬಾಧೆ ತನ್ನೊಳು ತೋರುದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ. ಪರಮಾರ್ಥ ಬೋಧೆ ಅಂದ್ರೆ ಬದಲಾಗದೇ ಇದ್ದಂಥ ವಸ್ತುವಿನ ಜ್ಞಾನ. ನಾನೇ ಆ ಪರಬ್ರಹ್ಮ ಸ್ವರೂಪನಿದ್ದೇನೆ ಅನ್ನುವಂಥ ತಿಳುವಳಿಕೆ.
ಸಮಾಧಿಯನ್ನು ಹೊಂದಿದಾಗ ಆಕೈತಿ ಅಂತ ಹೇಳ್ತಿರಪ್ಪ ಅವ್ರು. ಅದು ಅಲ್ಲಿದ ಹೊರತು ನಮಗೆ ಜ್ಞಾನ ಆಗಿದ್ದು ಮಾತಾಡಿದ್ರೆ ಅದು ಆಗುದಿಲ್ಲ. ಮಾತಿನ ಜ್ಞಾನ ಜ್ಞಾನ ಅಲ್ಲ. ಸಮಾಧಿ ಜ್ಞಾನ ಸಂಜ್ಞಕಂ, ಸಮಾಧಿಯನ್ನು ಹೊಂದಿದಾಗ ಅದ ಜ್ಞಾನ. ಸಮಾಧಿಯ ತೂರ್ಯಾವಸ್ಥೆ, 3 ಅವಸ್ಥೆಗಳನ್ನು ದಾಟಿ ಇರ್ತಕ್ಕಂಥ 4ನೇ ಅವಸ್ಥೆ ಅದು. ಅವಾಗ ನಮ್ಮ ನಿಜವಾದ ಇರುವಿನ ಜ್ಞಾನ ಆಕೈತಿ. ಅವಾಗ ನಮಗೆ ಪ್ರಥಮಾನುಭೂತಿ ಅನುಭವ ಅದಕ್ಕೆ ಅವಾಗ ಆಕೈತಿ. ಫಸ್ಟ್ ಇಂಟ್ಯೂಷನ್ ಅಂತ ಅದಕ್ಕೆ ಅಂದ್ರೆ ಏನು, ಅದನ್ನ ನಾವು ಅಹಂ ಬ್ರಹ್ಮಾಸ್ಮಿ, ಮೊದಲಿಗೆ ಅದಕ್ಕೆ ನಾನು ಆನಂದ ಸ್ವರೂಪನಿದ್ದೇನೆ ಅಂತ. ಬ್ರಹ್ಮ ಅಂತಂದ್ರೆ ಆ ಸುಖರೂಪವಾದಂತಹ ಇರು. ಬ್ರಹ್ಮ ಅಂದ್ರೆ ನಾವು ಕಲ್ಪನಾ ಮಾಡ್ಕೊಂಡದ್ ಕಥೆಯನ್ನು ಬ್ರಹ್ಮ ಅಲ್ಲ. ಮತ್ತೆ ಬ್ರಹ್ಮ ಅಂದ್ರೆ ನಾವು ಬ್ರಹ್ಮ ವಿಷ್ಣು ಮಹೇಶ್ ಅವಿತ ಭಾವಗಳು, ಅವು ಗುರುವಿನ ಸರಿಸುವುದಿಲ್ಲ. ಆದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಕಲ್ಪಿತವ ಬ್ರಹ್ಮ ವಿಷ್ಣು ಮಹೇಶ್ವರ ಅವೆಲ್ಲ. ಅಲ್ಲಿ ಗುರುವಿನ ಸ್ವರೂಪ ದೊಡ್ಡದು, ಎಲ್ಲಕ್ಕಿಂತ ದೊಡ್ಡದು ಗುರುವಿನ ಸ್ವರೂಪ. ಗುರುವನ್ನು ಕಲ್ಪಿಸಲಿಕ್ಕೆ ಬರುವುದಿಲ್ಲ. ಕಲ್ಪನೆಗಳಿಗೆ ಆಧಾರವಾಗಿರ್ತಕ್ಕಂಥದ್ದು ಗುರು ಸ್ವರೂಪ. ಅದಕ್ಕೆ ಗುರು ಅಂದ್ರೆ ಉಳ್ಕಿದ್ವೆಲ್ಲ ಲಘು. ಲಘು ಗುರು ಅಂತ ಅಂತಾರಲ್ಲ, ಗುರು ಅಂದ್ರೆ ಶ್ರೇಷ್ಠವಾದಂಥ ವಸ್ತು. ಅದಕ್ಕೆ ದೊಡ್ಡದು, ಅದಕ್ಕೆ ಬ್ರಹ್ಮ ಅಂದ್ರೆ ಏನ್ ದೊಡ್ಡದು, ಎಲ್ಲ ದೊಡ್ಡದಕ್ಕಿಂತ ದೊಡ್ಡ. ಮಹತೋ ಮಹಿಯಾನ್ ಅಣೋರಣೀಯಾನ್, ಅಣುವಿಗಿಂತ ಅಣು ಅಂತ, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ. ಯಾದ ಅತಿ ಸೂಕ್ಷ್ಮ ಪರಮಾಣು ಅಂತಿಲ್ಲ, ಅದನ್ನು ಕಂಡುಹಿಡಿಯುವಂತಹ ಶಕ್ತಿ ಎಲ್ಲೈತಿ. ಅದನ್ನು ಕಂಡುಹಿಡಿದವ್ರು ಯಾರು? ಅದನ್ನು ಅರಿಯಾವ ಯಾರು? ದೊಡ್ಡದನ್ನ ಅರಿಯಾವ ಯಾವ? ಅಗದಿ ಸೂಕ್ಷ್ಮಾನುಗಳನ್ನ ತಿಳಿಯಾವ ಯಾರು? ಅದ ನಿನ್ನ ಅರಿವು. ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು? ಎಲ್ಲವನ್ನು ವಿಷಯೀಕರಿಸಿಕೊಂಡು ಅರಿಯುವಂತಹ ಅರಿವು. ಅದ ನೀನಂತ ತಿಳ್ಕೊಂಡಾಗ ನಿನಗೆ ದುಃಖದಿಂದ ಬಿಡುಗಡೆ. ಅರಿವು ನೀನಂದು ಸದ್ಗುರು ಪೇಳಿ ತಿಳಿವನೇ ಜಾಣರ ದೇವ. ನಮ್ಮಿಂದ ಅರಿವಿಸ್ಕೊಳ್ಳೋದು ನಾವು ಅಂತ ತಿಳ್ಕೊಂಡು ಹೊಂಟೇವನು. ಈ ಶರೀರನೂ ನಮ್ಮಿಂದ ತಿಳಿಸ್ಕೊಳ್ತೈತಿ. ಮನುಷ್ಯನ ವ್ಯವಹಾರವನ್ನು ಎಲ್ಲ ತಿಳಿತಿ, ಬುದ್ಧಿ ವ್ಯವಹಾರವನ್ನು ತಿಳಿತಿ, ಅದಿಲ್ಲ ಅಹಂಕಾರ ಇವನ್ನೆಲ್ಲವನ್ನು ನೀ ತಿಳಿತಿ. ಮತ್ತು ತಿಳಿತಿ ಅಂದಿಂದ ಅವುಗಳಿಂದ ನೀ ಬೇರೇನ ಇದಿ. ಅವೆಲ್ಲ ಅಡಿಗಿದಾಗ ನೀ ಅದಿ. ನೀ ಹೆಚ್ಚಾಗಿ ಇವೆಲ್ಲ ಅಡಗ್ತಾವ. ಶರೀರ ಅಡಗ್ತೈತಿ, ಮನಸ್ಸು, ಬುದ್ಧಿ, ಜಗತ್ತು ಎಲ್ಲ ಅಡಿಗ್ಯಾವ. ಆದ್ರೆ ನೀ ಅಡಿಗಿಲ್ಲ. ನೀ ಅಡಿಗಿದ್ರೆ ಆರಾಮ್ ಇದ್ನಿ ಅಂತ ಅಲ್ಲಿ ಯಾರು ಹೇಳ್ತಿದ್ದಿಲ್ಲ. ಅದನ್ನು ಅರಿಯುವಂತಹ ಅರಿವು ಐತೆ. ಈ ಎಚ್ಚರಿಕೆ ವ್ಯವಹಾರವನ್ನ ಯಾವ ಅರಿವು, ಎಚ್ಚರಿಕೆ ಮತ್ತು ಕನಸಿನ ವ್ಯವಹಾರವನ್ನ ಯಾವ ಅರಿವು ಅನುಭವಿಸಿತೋ ಅದೇ ಅರಿವು ಗಾಢ ನಿದ್ರೆಯನ್ನು ಅನುಭವಿಸಿತು. ಎಲ್ಲದಕ್ಕೂ ಸಾಕ್ಷಿಯಾಗಿ ಯಾವ ಅವಸ್ಥೆ ವಿಕಾರವನ್ನು ಹೊಂದದೆ ಯಾವಾಗಲೂ ಇದ್ದಕ್ಕಿದ್ದಂಗಿದ್ದಂಥ ವಸ್ತು ಯಾವುದದ ಅದ ನೀನಿದ್ದಿ. ಅದು ಯಾವಾಗಲೂ ಹಿಂದೂ ಎಂದೂ ಬದಲಾಗದೆ ಐತೆ. ಅದ ಮೂಲ ವಸ್ತು. ಆ ಮೂಲ ವಸ್ತುವಿನ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿದೆ. ಅದನ್ನು ಮಾಡ್ಕೊಳ್ಳೋ ಸಂಬಂಧ ನಾವು ಈ ಪ್ರಯತ್ನ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಅದ ಅದಕ್ಕೆ ಸಾಧನ. ಅದನ್ನು ಪಡಿಲಿಕ್ಕೆ ಸಾಧನ ಅಂದ್ರೆ ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳಿಕ್ಕೆ ನಾವು ಯಾರಿದ್ದೇವೆ ಅನ್ನೋದ್ರ ಬಗ್ಗೆ ನಿತ್ಯ ಶ್ರವಣ ನಡಿಬೇಕು, ಮನನ ನಿಧಿಧ್ಯಾಸನ. ಏನು ಮನಸ್ಸು ಕೊಟ್ಟು ಅದು ಮಾಡಬೇಕು. ಒಲುವಿನಿಂದ ಅಭ್ಯಾಸವನ್ನು ಯಾರು ಮಾಡ್ತಾರೆ ಅವ್ರಿಗೆ ಅದು ಸಿದ್ಧಿಸ್ತದೆ. ಯಾವ ಉತ್ತಮ ಅಧಿಕಾರಿ ಇರ್ತಾನೆ ಅವಾಗ 3 ತಿಂಗಳಾಗ ಆಕೈತಿ, ಮಧ್ಯಮನಿಗೆ 6 ತಿಂಗಳು ಹಿಡಿತೈತಿ, ಕನಿಷ್ಠನಿಗೆ 12 ತಿಂಗಳು ಹಿಡಿತೈತಿ ಅಂತ ಹೇಳಿದ್ರು. ನಾವು ಈ 3 ಇದ್ರಾಗೂ ಇಲ್ಲ. ಏನ್ ಕನಿಷ್ಠ ಲೆಕ್ಕದಾಗೂ ಇಲ್ಲ. ನಾವು ಅಭ್ಯಾಸದೊಳಗೆ ತೊಡಗಿರಾಕೈತಿ. ಏನ್ ನಾವು ಅಭ್ಯಾಸದಾಗ ತೊಡಗುದಿಲ್ಲ. ನಿತ್ಯ ಆದ ಶ್ರವಣ ಮನನ ನಿಧಿಧ್ಯಾಸ ಇರುವನ್ನು ಕುರಿತು, ಅನಾತ್ಮವನ್ನ ಕುರಿತು ಸಾಕಷ್ಟು ಕೇಳೇವಿ. ಆತ್ಮನ ಬಗ್ಗೆ ಏನಾರು ಕೇಳೇವೇನು? ನಾವು ಯಾರಿದ್ದೀವಿ, ನಮ್ಮ ಸ್ವರೂಪ ಹೆಂಗೈತಿ ಅನ್ನೋದ್ರ ಬಗ್ಗೆ ಏನಾರು ಕೇಳೇವು? ನಾವು ಗೊತ್ತಿಲ್ಲ ನಮಗೆ. ಅದು ಗೊತ್ತಿಲ್ಲದಕ್ಕೆ ನಾವು ದುಃಖ ಪಡ್ಲಿಕ್ಕತ್ತೇವೆ. ನಾವು ಯಾರು, ನಮ್ಮ ಸ್ವರೂಪ ಹೆಂಗದ ಅನ್ನೋದ್ರ ಬಗ್ಗೆ ಅನುಭವಿಗಳ ಮುಖಾಂತರ ನಿತ್ಯ ಅದನ್ನು ಕೇಳಬೇಕು. ಅಂದಾಗ ಆತ್ಮ ಸ್ವರೂಪದ ಬಗ್ಗೆ ಅದರ ಬಗ್ಗೆನೇ ಪುನಃ ಕೇಳುವುದು ನಮ್ಮ ಕರ್ತವ್ಯ. ಅನಾತ್ಮದ ಬಗ್ಗೆ ಕೇಳುವುದು ನಾವು ಸಾಕಷ್ಟು ಕೇಳೇವು ಜನ್ಮ ಜನ್ಮಾಂತರ. ಈ ಜಗತ್ತಿನ ಬಗ್ಗೆ ನಾವು ಅಲ್ಲದ್ರ ಬಗ್ಗೆ. ಅದರ ಜ್ಞಾನ ಅಲ್ಲ. ಜ್ಞಾನ ಅಂದ್ರೆ ಆತ್ಮಜ್ಞಾನಕ್ಕೇನೆ ಜ್ಞಾನ ಅಂದ್ರೆ ಹೊರತು ಅನಾತ್ಮದ ಬಗ್ಗೆ ನೀ ಎಷ್ಟೇ ಜಗತ್ತಿನ ಜ್ಞಾನ ಮಾಡ್ಕೊಂಡೇನಂದ್ರೂ ಅದು ಜ್ಞಾನ ಅಲ್ಲ. ಏನ್ ಅದು ವಿಜ್ಞಾನ ಅಲ್ಲ. ಅದು ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡುವಂತಹ ಜ್ಞಾನ ಅಲ್ಲ. ಸಾ ವಿದ್ಯಾ ಯಾವ ವಿಮುಕ್ತ ಅಂದ್ರೆ ಯಾವ ತಿಳುವಳಿಕೆ, ಯಾವ ಜ್ಞಾನ ನಮ್ಮ ದುಃಖದಿಂದ ಬಿಡುಗಡೆ ಮಾಡ್ತೈತಿ ಅದಕ್ಕನೇ ವಿದ್ಯೆ ಅಥವಾ ಜ್ಞಾನ ಅನ್ಬೇಕು ಹೊರತು ಉಳುಕಿದ್ದು ನಮ್ಮ ಜಗತ್ತಿನ ವ್ಯಾವಹಾರಿಕ ಜ್ಞಾನ ಆದ ಜ್ಞಾನ ಅಲ್ಲ. ಹೊಟ್ಟೆ ತುಂಬಿಕೊಳ್ಳೋ ಜ್ಞಾನ. ಅದಕ್ಕೆ ಅಪರಾವಿದ್ಯೆ ಅಂತ. ಇದು ಪರಾವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ. ಇದು ಶ್ರೇಷ್ಠವಾದಂತಹದ್ದು ಜಗತ್ತಿನೊಳಗೆ. ಪರಬ್ರಹ್ಮದ ಅರಿವಿನಿಂದ ಅವರೇ ಜಾನ್ಮೆ ಇನ್ನುಂಟೆ ನಿಜಗುಣರು. ಇದಕ್ಕಿಂತ ಶ್ರೇಷ್ಠವಾದಂತಹ ತಿಳುವಳಿಕೆ ಜಗತ್ತಿನೊಳಗೆ ಮತ್ತೆ ಯಾವುದದ? ಅದನ್ನು ಮಾಡ್ಕೊಳ್ಳಿಕ್ಕೆ ಬರ್ತದೆ. ಮನುಷ್ಯರೆಲ್ಲರಿಗೂ ಬರ್ತೈತಿ. ಪ್ರತಿಯೊಬ್ಬ ಮನುಷ್ಯನ ಶರೀರ ಧಾರಣ ಮಾಡಿದವ್ರಿಗೆ ಎಲ್ಲರಿಗೂ ಅದು ಬರ್ತೈತಿ. ಯಾಕೆ ಎಲ್ಲರೂ ಅದ ಸ್ವರೂಪಿಗಳದಾರ, ಮರ್ತಾರ ಅದನ್ನ ಅರಿಯುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ.
ಅದಕ್ಕೆ ಅಪ್ಪ ಅವ್ರು ಹೇಳ್ತಿದ್ರು, ಮರ್ತದ್ದನ್ನ ಅರಿ, ಅರ್ಥದ್ದನ್ನ ಮರಿ. ನಾವು ಏನ್ ತಿಳ್ಕೊಂಡೀವಿ ಅಲ್ಲದನ್ನ ನಾವಂತ ತಿಳ್ಕೊಂಡೇವಲ್ಲ ಅದನ್ನ ಕೈ ಬಿಡು. ನಾವು ಅಲ್ಲದನ್ನ ನಾವಂತ ತಿಳ್ಕೊಂಡದ್ದನ್ನು ಬಿಡು, ನೀ ಯಾವ ರೀತಿ ಅನ್ನೋದನ್ನ ತಿಳ್ಕೊ. ನಾವು ಅಲ್ಲದನ್ನ ಕೈ ಬಿಟ್ಟು ಉಳ್ಕೊಂಡಾಗ ನಮ್ಮ ಮೂಲ ಇರುವಿನ ಅನುಭವ ನಮಗಾಕೈತಿ. ಅದಕ್ಕಾಗಿ ನಾವು ನಿರಂತರ ಪ್ರಯತ್ನ ಮಾಡ್ಬೇಕಾಗೈತಿ. ತಪ್ಪು ತಿಳುವಳಿಕೆಯಿಂದ ನಮ್ಗೆ ಆಗೈತಿ, ಅದು ಸರಿಯಾದ ತಿಳುವಳಿಕೆಯಿಂದ ಇದೆಲ್ಲ ಹೋಗ್ತೈತಿ, ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ ಬರ್ತದೆ. ಅದನ್ನ ಬಿಟ್ಟುಕೊಟ್ಟು ನಾವು ಏನು ಮಾಡಿದ್ರು, ತಪ್ಪು ತಿಳುವಳಿಕೆ ಒಳಗೆ ಏನು ಮಾಡಿದ್ರು ನಮ್ಮ ದುಃಖ ಹೋಗುದಿಲ್ಲ. ಇವೆಲ್ಲ ಏನು ಮಾಡೋದಿಲ್ಲ, ಕರ್ಮಗಳೆಲ್ಲ ತಪ್ಪು ತಿಳುವಳಿಕೆ ಒಳಗ ಅದಾವ, ಕತ್ತಲೆ ಒಳಗ ಅದಾವ. ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ನಿವಾರಣೆ ಮಾಡೋದಲ್ಲ. ಏನ್ ಮಾಡೋದು? ಅದು ಕರ್ಮಕಾಂಡ. ಯಾವ ಕರ್ಮಕಾಂಡನೂ ನಿನ್ನ ದುಃಖದಿಂದ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳ್ಯಾರ ಅಪ್ಪ ಅವ್ರು. ಕತ್ತಲ್ದಾನ ಕರ್ಮ ಏನ್ ಮಾಡವ ಮಾಡ್ಯವನ. ಜ್ಞಾನ ಮಾಡ್ಕೋ, ಯಥಾರ್ಥ ಜ್ಞಾನ. ಮೋಟ ಮರದಲ್ಲಿ ಕಂಡಂತ ಕಳ್ಳನ ಭೀತಿ ಅದು ಏನಾರ ಔಷಧ ಕುಡಿದ್ರೆ ಹೋಗ್ತೈತಿವ, ಏನಾರ ಪೂಜಾ ಮಾಡಿದ್ರೆ ಹೋಗ್ತೈತಿವ, ಏನ್ ಮಾಡಿದ್ರೆ ಹೋಗ್ತೈತಿ? ಅದು ಆ ಬಡ್ಡಿ ತಿಳುವಳಿಕೆ ಮಾಡ್ಕೊಂಡಾಗ ಹೋಗ್ತೈತಿಲ್ಲ ಹೆದರಿಕೆ. ಆ ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊಂಡಾಗ ಕಳ್ಳನ ಭೀತಿ ಹೋಗ್ತೈತಿ. ಹಗ್ಗದಲ್ಲಿ ಕಂಡಂತ ಹಾವಿನ ಭ್ರಾಂತಿ ಹಗ್ಗದ ತಿಳುವಳಿಕೆ ಮಾಡ್ಕೊಂಡಾಗ ಹೋಗ್ತೈತಿ. ಹಗ್ಗದ ತಿಳುವಳಿಕೆ ಇಲ್ಲೇ ಅದನ್ನ ಏನ್ ಬೇಕಾದ್ ಮಾಡಿದ್ರೆ ಹೋಗ್ತೈತಿನ ಅದು. ಹಂಗ ಅಜ್ಞಾನ ಆಗೈತಲ್ಲ ನಿನ್ನ ಬಗ್ಗೆ, ನೀ ಯಾವ ರೀತಿ ಅನ್ನೋದ್ರ ಬಗ್ಗೆ. ಯಾಕೆ ನಮಗ್ ದುಃಖ ಆಗೈತಿ ಅಂದ್ರೆ ಅಜ್ಞಾನದ ಮೂಲಕ. ಎದರ ಬಗ್ಗೆ? ನಾವು ಯಾರಿದ್ದೀವಿ ಅನ್ನೋದ್ರ ಬಗ್ಗೆ. ಸುಖದ ಬಗ್ಗೆ ಅಜ್ಞಾನ ಅದ ನಮಗೆ. ಸುಖ ಯಾವುದು, ದುಃಖ ಯಾವುದು ಅನ್ನೋದು ಗೊತ್ತಿಲ್ಲ ನಮಗೆ. ನಿಜವಾದ ಸುಖ ಅಂದ್ರೆ ಯಾವಾಗಲೂ ಕೆಡಲಾರದಂತಹದ್ದು, ಇರುವಂತಹದ್ದು ಯಾವುದು, ಅದು ಸುಖರೂಪವಾದದ್ದು. ಒಮ್ಮೆ ಇದ್ದು ಒಮ್ಮೆ ಇಲ್ದಂಗ ಆಗೋದು ಅದು ಸುಖ ಅಲ್ಲ. ಅದು ತೋರಿ ಅಡಗೋದಂತ. ಒಂದು ಅವಸ್ಥೆ ಒಳಗೆ ತೋರಿ ಮತ್ತೊಂದು ಅವಸ್ಥೆ ಒಳಗೆ ಇಲ್ದಂಗ ಆಗುವಂಥದ್ದು ಅದು ಸುಖರೂಪ ಅಲ್ಲ. ಎಲ್ಲ ಅವಸ್ಥೆ ಒಳಗೂ ಕೆಡಲಾರ್ದಂಗೆ ಇದ್ದಕ್ಕಿದ್ದಂಗೆ ಇದ್ದದ್ದು. ಸಾಕು ಅನಿಸೋಂಗಿಲ್ಲ, ಸವಿಯುವುದಿಲ್ಲ, ಬೇಕು ಅನಿಸೋದಿಲ್ಲ. ಅದನ್ನು ಹೊಂದಿದ ಮ್ಯಾಗ ಇನ್ನೊಂದು ಏನಾರ ಹೊಂದಬೇಕು ಅನಿಸೋದಿಲ್ಲ. ಜೋ ಸುಖ ನಿತ್ಯ ಪರಿಪೂರ್ಣ. ಯಾವುದು ನಿತ್ಯವಾದದ್ದೈತಿ, ಪರಿಪೂರ್ಣವಾದದ್ದೈತಿ, ಅದು ಸುಖರೂಪ ಐತಿ. ಅನಿತ್ಯವಾದದ್ದು ಮತ್ತು ದುಃಖವನ್ನು ಕೊಡ್ತಕ್ಕಂಥದ್ದು ಅದು ಸುಖರೂಪ ಅಲ್ಲ. ಅಲ್ಲ, ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗುವಂತಹದ್ದು ವ್ಯವಹಾರ ಎಲ್ಲ ಅನಿತ್ಯವಾದದ್ದು. ಇದನ್ನು ನಂಬಬೇಡ ಅಂತ. ಇದನ್ನ ನಂಬಿದವರು ಭಾರತೀಯರಲ್ಲ. ಇಂದ್ರಿಯಗಳಿಗೆ ಗೋಚರ ಆಗುವಂತಹ ಜಗತ್ತಿನ ನಂಬಿದವರು ಭಾರತೀಯರಲ್ಲ. ಶಾಶ್ವತವಾದ ತನ್ನ ಸಚ್ಚಿದಾನಂದ ಸ್ವರೂಪದಲ್ಲಿ ನಂಬಿಕೆ ಉಳ್ಳವರಿಗೆ ಭಾರತೀಯರು ಅಂದ. ಇದಕ್ಕನುಗುಣವಾಗಿ ನಮ್ಮ ಭಾರತದೊಳಗೆ ಎಷ್ಟು ಮಂದಿ ಇದ್ದೇವೆ ನಾವು. ಭಾರತೀಯರಂತ ನಾವು ಹೆಸರಿಗೆ ಅಂತೀವಿ. ಭಾ ಅಂದ್ರೆ ಪ್ರಕಾಶ, ಜ್ಞಾನ. ಯಾವ ಜ್ಞಾನ? ತನ್ನ ಜ್ಞಾನ. ಅದನ್ನು ತಿಳ್ಕೊಳ್ಳೋದ್ರಾಗ ಅಭಿರುಚಿ ಉಳ್ಳವರು ಭಾರತೀಯರು. ಜಗತ್ತಿನ ವಸ್ತುಗಳ ಜ್ಞಾನ ಮಾಡ್ಕೊಳ್ಳೋದ್ರಾಗ ಅಭಿರುಚಿ ಉಳ್ಳವರು ಭಾರತೀಯರಲ್ಲ. ಅವರ ಹಿಂದಿನ ನಮ್ಮ ಋಷಿಮುನಿಗಳು ಅದನ್ನು ಕಂಡುಕೊಂಡವರು, ಆ ಜ್ಞಾನವನ್ನು ಮಾಡಿಕೊಂಡವರು ಜ್ಞಾನಿಗಳಿಗೆ ಅವರ ಭಾರತೀಯರು ಅಂದ. ಹಂಗ ನಾವು ಭಾರತೀಯರು ಅಂತಂದ್ರೆ ಹೆಸರಿಟ್ಟುಕೊಂಡು ಭಾರತೀಯರಕ್ಕೆ. ಅದಕ್ಕೆ ಅನುಗುಣವಾಗಿ ಆ ಋಷಿಮುನಿಗಳ ಜೀವನ ಕ್ರಮ ಯಾರು ಅಭ್ಯಾಸ ಮಾಡ್ತಿರ್ತಾರೆ ನಿಜವಾದ ಇರುವನ್ನ ಬಗ್ಗೆ, ಆತ್ಮ ವಾ ಅರೇ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅದ. ಆತ್ಮನನ್ನ ಕುರಿತು ಶ್ರವಣ ಮನನ ನಿಧಿಧ್ಯಾಸನದ ಬಗ್ಗೆ ಯಾರು ಪ್ರಯತ್ನ ಮಾಡ್ತಿರ್ತಾರೆ ಅವರು ಭಾರತೀಯರು. ಅನಾತ್ಮದ ಬಗ್ಗೆ ಅದ ಜ್ಞಾನ ಅಂತ ತಿಳ್ಕೊಂಡು ಅದರ ಬಗ್ಗೆನ ಪ್ರಯತ್ನ ಮಾಡವ ಅವ ಅಜ್ಞಾನಿ. ಅವು ಭಾರತೀಯ ಅಲ್ಲ. ಅಲ್ಲ ಏನ್ ದುಃಖದಿಂದ ನಾವು ಬಿಡುಗಡೆ ಆಗ್ಬೇಕಾದ್ರೆ ಇದೇ ದಾರಿ, ಮತ್ತೊಂದು ದಾರಿ ಇಲ್ಲೇ ಇಲ್ಲ. ನೀ ಬೇಕಾದಷ್ಟು ಜನ್ಮ ಹುಟ್ಟಿ ಬಂದ ನೀ ಏನು ಗಳಿಸಿದ್ರು, ಯಾವ ವಿಷಯ ಸಂಪರ್ಕ ಭೋಗ ಮಾಡಿದ್ರು ನಿನ್ನ ದುಃಖದಿಂದ ಬಿಡುಗಡೆ ಆಗುತ್ತೆ. ಬರೆದಿಟ್ಕೊಂಡು ಇದನ್ನ ಎಂದಿಲ್ಲ ಒಂದು ದಿನ ಇಲ್ಲಿಗೆ ಬರಬೇಕು. ನೀ ಬೇಕಾದಷ್ಟು ಜನ್ಮ ತಿರುಗಿ ಇಲ್ಲಿ ಬಂದ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪೂರ್ಣ ಆ ಜ್ಞಾನ ಸ್ಥಿತಿಯನ್ನು ಪಡ್ಕೊಂಡಾಗ ಮುಕ್ತ ಬಿಡುಗಡೆ ಆಗಕ್ಕೆ ಬರ್ತೈತಿ ದುಃಖದಿಂದ. ಅಲ್ಲಿ ಮಠ ಏನ್ ಮಾಡಿರೋ ಆಗುದಿಲ್ಲ. ನೀ ಬೇಕಾದಷ್ಟು ಗಳಸ, ಜಗತ್ತಿನೊಳಗೆ ಕೀರ್ತಿ ಗಳಿಸು, ನೀ ಸಿದ್ಧಿಗಳನ್ನು ಗಳಿಸಿದು. ಹಿಂಗದ ನಿಮಾದಿ ಸಿದ್ಧಿಗಳನ್ನೇ ಹೊಂದಿ ಬೇರ್ಮೆ ಲೋಕ ಡಂಗುರ ಮೆಣಸಿ ತನ್ನ ಬಗೇನಾರಯ್ಯದಿರೆ ತೋರದಯ್ಯ ಸುಖ ತೋರದು. ಏನ್ ಮಾಡಿದ್ರು ನಿನಗೆ ಸುಖ ತೋರುದಿಲ್ಲ. ಜಗತ್ತಿನೊಳಗೆ ಏನ್ ಮಾಡಿದ್ರು ಸುಖ ಶಾಂತಿ ಐತಿ ಹೇಳು. ಎಲ್ಲರೂ ಒಂದಿಲ್ಲ ಒಂದು ಪ್ರಯತ್ನ ಮಾಡೇ ಮಾಡ್ತಾರ ಆರಾಮ್ ಇರ್ಬೇಕಂತೇಳಿ. ಯಾರು ಸುಖಿಗಳಾಗ್ಯಾರ ಹೇಳಿ? ನಿಜವಾಗಿ ಜಗತ್ತಿನೊಳಗೆ ಸುಖಿಗಳ ಯಾರು? ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ನಾವು ಸುಖಿ ಆಗ್ಯಾನೋ, ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಇದ್ರಾಗ ಏನಾರ ಮಾಡ್ಕೊಂತ ಹೋಗವ ಸುಖಿಗಳಾಗ್ಯಾರು. ಇನ್ನ ಅಭಿವೃದ್ಧಿ ಹೊಂದ್ಬೇಕಂತ ಏನ್ ಅಭಿವೃದ್ಧಿ ಮಾಡವ? ಎಂದಾದ್ರೂ ನಾಶ ಆಗುದಿದು. ಇದು ಅನಿತ್ಯವಾದದ್ದು. ಕಣ್ಣಿಗೆ ಕಾಣಿಸೋದು, ಇಂದ್ರಿಯಗಳಿಗೆ ಗೋಚರ ಆಗೋದು, ಇದು ಕಾಲಾಂತರದೊಳಗೆ ನಾಶ ಆಗೋದಂತ ಶಾಶ್ವತವಾದದ್ದು. ಇದನ್ನ ಯಾರು ನಂಬಿದಾರೋ ಅವರೆಲ್ಲರೂ ಮೂರ್ಖರು ಅಂತ. ಇದಕ್ಕೆ ಆಧಾರವಾಗಿರ್ತಕ್ಕಂತಹ ಅರುವ ಆನಂದ ಸ್ವರೂಪ ಏನದ ಅದರಲ್ಲಿ ನೀನು ನಂಬಿಕೆ ಉಳ್ಳವಾಗು. ಅದರಲ್ಲಿ ವಿಶ್ವಾಸ ಇಡು. ಇದನ್ನು ನಂಬಕ್ ಹೋಗ್ಬೇಡ. ಆತ್ಮಾವಲಂಬಿಗಳಾಗಿರಿ ಅಂತ ರಾಮತೀರ್ಥರು ಕೂಡ ಅದನ್ನ ಹೇಳ್ಯಾರ. ಆತ್ಮ ಅಂದ್ರೆ ನಮ್ಮನ್ನು ನಾವು ಅವಲಂಬನ ಮಾಡ್ಬೇಕ ಹೊರತು ನಾವು ಅಲ್ಲದನ್ನ ಅವಲಂಬನ ಮಾಡಕ್ ಹೋಗ್ಬಾರ್ದು.
ಇದನ್ನ ಗಟ್ಟಿ ತಿಳ್ಕೊಬೇಕಾಗಿತ್ತು. ನಾವು ಯಾರು, ನಾವು ಅಲ್ಲದ್ದು ಯಾವುದು, ಇದು ಎಲ್ಲಿ ಸಿಗ್ತೈತೆ ಅಂದ್ರೆ ಸತ್ಸಂಗದೊಳಗೆ ಸಿಗ್ತೈತಿ. ವಿಚಾರವಂತರ ಸಂಘದೊಳಗೆ ನಮಗಿದು ಸಿಗ್ತದೆ. ಅದನ್ನು ನಾವು ದೃಢಪಡಿಸುವ ಸಂಬಂಧ ಈ ಸಾಧನೆಯನ್ನು ಮಾಡಬೇಕಾಗಿದೆ. ಪುನಃ ಪುನಃ ಇದ್ರ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ. ಅನಾತ್ಮ ಭಾವನೆಯನ್ನೆಲ್ಲ ಹೊಡೆದಾಕಿ ಆತ್ಮ ಭಾವನೆಯನ್ನು ಗಟ್ಟಿಗೊಳಿಸುವ ಸಂಬಂಧ ಈ ಅಭ್ಯಾಸವನ್ನು ನಾವು ಮಾಡಬೇಕಾಗಿದೆ. ಅದನ್ನು ಮಾಡದ ಹೊರತು ನಮಗೆ ಗತಿ ಇಲ್ಲ. ಇದ ಮನುಷ್ಯನ ಜನ್ಮದಾಗ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಮನುಷ್ಯನ ಜನ್ಮದ ಕೆಲಸನೇ ಇದು. ನಾವು ಈ ಮನುಷ್ಯನ ಜನ್ಮದ ಕೆಲಸದಾಗ ಏನೇನು ಮಾಡ್ಕೋತೀವಿ. ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಾಕತ್ತಿ. ಮನುಷ್ಯನ ಜನ್ಮದ ಕೆಲಸಕ್ಕೆ, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕೆಲಸ ಮಾಡಿದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ಮನುಷ್ಯನ ಜನ್ಮಕ್ಕೆ ಬಂದು ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಾಕತ್ರ ಏನ್ ಮಾಡಿದಂಗಾಯ್ತು? ವ್ಯರ್ಥ ಹೋದಿಲ್ಲ. ನೀನು ಜನ್ಮಕ್ಕೆ ಬಂದದ್ದು ವ್ಯರ್ಥ ಅದ. ಪುನಃ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ. ಮನುಷ್ಯನ ಜನ್ಮ ಬರುವಂಗಾರ ಮನುಷ್ಯರಂಗೆ ನಡ್ಕೊಳಕ್ ಕಲ್ಕೋರಿ. ಮನುಷ್ಯರಂಗೆ ನಡ್ಕೋಬೇಕಂತಂದ್ರೆ ಇನ್ನೊಬ್ಬರಿಗೆ ಕೆಡಕಾಗಂತ ಆಚರಣೆ ಅದನ್ನ ಹೇಳ್ಯಾರ ಅಪ್ಪವ್ರು. ಅದ ಪೂಜೆ ಅಂತೇಳಿ. ಏನಕ್ಕೇನ ಪ್ರಕಾರೇನ ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ. ಪ್ರತಿಯೊಬ್ಬರಲ್ಲಿ ಪರಮಾತ್ಮ ಸ್ವರೂಪದನ. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣಿರಿ. ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ಗಂಡನಲ್ಲಿ, ನೆರೆಹೊರೆಯವರಲ್ಲಿ, ಅಣ್ಣ ತಮ್ಮಂದ್ರಿ, ಎಲ್ಲ ಪ್ರತಿಯೊಂದು ಜೀವಿಗಳಲ್ಲಿ ಪರಮಾತ್ಮ ಸ್ವರೂಪವನ್ನು ಕಾಣ್ರಿ. ಅವ್ರಿಗೆ ಮೋಸ ಮಾಡಬೇಡ್ರಿ, ಬೈಬೇಡ್ರಿ, ಕೀಳು ರೀತಿಯಿಂದ ನಡ್ಕೋಬೇಡ್ರಿ. ಎಲ್ಲರಿಗೂ ಗೌರವದಿಂದ ಕಾಣ್ರಿ. ಎಲ್ಲರನ್ನು ಗೌರವಿಸಿರಿ. ಪಾಪಿಗಳನ್ನು ದ್ವೇಷಿಸಬೇಡಿರಿ, ಪಾಪವನ್ನು ದ್ವೇಷಿಸಿರಿ ಅಂತ. ನೀ ಮಾಡಕ್ ಹೋಗ್ಬೇಡ ಪಾಪ. ನಾವು ಎತ್ತಿ ಅದನ್ನ ಆಡ್ತೇವೆ. ಅವನು ಕೆಟ್ಟ ಗುಣಗಳನ್ನ ಆಡೋದು ಅದ ಚಾಳಿ. ನಾವು ನೊನ ಬರೀ ಕಿವಾನ ನೋಡ್ತಿರ್ತದೆ ಅಂತ ಅದಿಲ್ಲ. ಹಂಗ ನಾವು ಏನ್ ಮಾಡ್ತಿರ್ತೇವಿ? ನಿಂದಕರು ಬರೀ ಇನ್ನೊಬ್ಬರು ದೋಷಾನ ನೋಡ್ತಿರ್ತೇವೆ, ಒಳ್ಳೇದನ್ನ ನಾವು ನೋಡ. ಅದೊಂದು ಕೆಟ್ಟದ ನಡೆದೈತಿ ನಮ್ಮಲ್ಲಿ. ಇನ್ನೊಬ್ಬರು ನಿಂದಾ ಮಾಡೋದು. ದುರಿತದೊಳು ಅಧಿಕವಾಗುವುದು ಪರನಿಂದೆ ಅಂತ. ಪಾಪದೊಳಗೆ ಅತಿ ಪಾಪ ಅಂದ್ರೆ ಅದ ಇನ್ನೊಬ್ಬರು ನಿಂದಾ ಮಾಡೋದು. ಯಾರನ್ನು ನಿಂದಿಸಬೇಡ. ನಿಂದಿಸಿ ನುಡಿಯದಿರು ಆರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಮನಸ್ಸಿಗೆ ಬಂದಂಗೆ ನಡ್ಕೊಳಕ್ ಹೋಗಬೇಡ. ಮಹಾತ್ಮರು ಯಾವ ರೀತಿ ತಿಳಿಸ್ಕೊಟ್ಟಾಗ ಆ ದಾರಿ ಹಿಡಿ ಅಂದ. ಮಹಾತ್ಮರ ಅಭಿಪ್ರಾಯಕ್ಕೆ ಬೆಲೆ ಕೊಡು. ಉಳ್ಕಿದ ಯಾರು ಹೇಳಿರೋ ಅದಕ್ಕೆ ಬೆಲೆ ಕೊಡಕ್ ಹೋಗಬೇಡ. ಅನುಭವಿಗಳ ಅಭಿಪ್ರಾಯಕ್ಕೆ ಅವ್ರ ಪ್ರಕಾರ ನಡ್ಕೋ. ಏನ್ ಮಹಾಜನ ಪಂಥಾಯ. ಮಹಾಜನ ಅಂದ್ರೆ ಶ್ರೇಷ್ಠವಾದಂಥ ಪುರುಷರು, ತಿಳುವಳಿಕೆ ಉಳ್ಳವರು. ಅವರ ದಾರಿ ಹಿಡಿ. ನೀನು ಮನಸ್ಸಿಗೆ ಬಂದಂಗ ನೀನು ನಡ್ಕೊಳಕ್ ಹೋಗಬೇಡ. ನಾನಾ ಶ್ರೇಷ್ಠ ಅಂತ ತಿಳ್ಕೊಂಡು ಹೋಗಬೇಡ. ಅನುಭವಿಗಳ ಮಾರ್ಗದರ್ಶನ ಆಯ್ತು. ನಂದು ಅದು ಬರಬರಿ ಐತಲ್ಲ ನೋಡ್ಕೋ. ಸ್ವಂತ ನನಗೆ ಅನುಭವಿಗಳ ಶ್ರುತಿ ಸ್ಮೃತಿ ಶ್ರೇಷ್ಠರ ಆಚರಣೆ ನಮ್ಗ ಅದಕ್ಕೆ ಹೊಂದತಿಲ್ಲ ನೋಡ್ಕೋ. ಅದು ಹೊಂದಿದ್ರೆ ನಂದು ಬರಬರಿ ಐತಿ ಅಂತ ನೀನು ತಿಳ್ಕೊ. ಇಲ್ಲಾಂದ್ರೆ ನಂದ ಶ್ರೇಷ್ಠ ಅಂತ ತಿಳ್ಕೊಳಕ್ ಹೋಗಬೇಡ. ಅವ್ರು ಯಾವ ರೀತಿ ಅವ್ರ ಅನುಭವ ಅದ ನೋಡ್ಕೋ. ಅನುಭವಿಗಳು ಹೇಳ್ಕೊತ ಬಂದಾರ ಕಾಲ ಕಾಲಕ್ಕೆ. ಪ್ರತಿಯೊಂದು ಊರಿಗೊಬ್ಬರು ಮಹಾತ್ಮರಾಗಿ ಹೋಗ್ಯಾರ. ಎಲ್ಲರೂ ಇದನ್ನ ಹೇಳ್ಕೊಂತ ಬಂದಾರ ಕಾಲ ಕಾಲಕ್ಕೆ. ಇದನ್ನ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ನಮ್ಮ ಭಾರತೀಯ ಇದ್ರೊಳಗೆ ಜನಜೀವನದೊಳಗೆ ಇದು ಅಧ್ಯಾತ್ಮ ವಿಚಾರ ಮನೆ ಮನೆಗಳೇ ಹಾಸು ಹೊಕ್ಕಾಗೈತಿ. ಮಾತುಗಳಲ್ಲಿ ಬರ್ತೈತೆ ಸ್ವಾಭಾವಿಕವಾಗಿ. ನೋಡ್ರಿ ನೀವು ಸಂಕಟ ಬಂದಾಗ ಏನ್ ನಶಿಬ ಏನಾರು ತಗೊಂಡು ಹೋಗ್ತಾರಪ್ಪ ನಿಂದು. ಯಾರು ಅದು ಏನಾಗುದಿಲ್ಲ, ಏನಾಗಬೇಕಾಗೈತಿ. ನಶಿಬ ಏನಾರು ಒಯ್ತಾರನ. ರೂಢಿ ಮಾತಿನೊಳಗೆ ಅಂತಿರ್ತಾರ. ಮಾತುಗಳಲ್ಲಿ ಐತಿ ನಮ್ಗೆ ಅಧ್ಯಾತ್ಮ. ಅದನ್ನು ಮರೆತು ಬಿಟ್ಟೇವು. ಹೊಸದಾಗಿ ಏನಲ್ಲ, ಅದು ಯಾವಾಗಲೂ ಇದ್ದದ್ದು. ಅದನ್ನ ಯಾವುದೇ ಒಬ್ಬ ವ್ಯಕ್ತಿಯಿಂದ ಬಂದದ್ದಲ್ಲದು. ಯಾವುದೇ ಒಬ್ಬ ವ್ಯಕ್ತಿ ಹೆಸರಿನ ಮ್ಯಾಗಿಂದ ಬಂದದ್ದಲ್ಲ. ಇದು ಅಧ್ಯಾತ್ಮ ಸಾರ್ವತ್ರಿಕ ಅನುಭವ ಅದಾಯ್ತು. ಎಲ್ಲ ಕಾಲದೊಳಗೂ ಇದ್ದದ್ದು ಇದು. ನಾಯನ್ ಹೊಸದಾಗಿ ಹೇಳಕತ್ತಿಲ್ಲಪ್ಪ ನಿಮಗೆ ಇದನ್ನ ಅಂತಿದ್ರಪ್ಪ ಅವರು. ನಿಮ್ಮ ಹಿಂದಿನ ಋಷಿಮುನಿಗಳು ಹೇಳಿದ್ದನ್ನು ನೆನಪಿಗೆ ತಂದು ಕೊಡತ್ತೇನೆ. ನಾಯನ್ ಹೊಸದಾಗಿ ಏನು ನಂದು ಅಲ್ಲಿದು. ನಾಯನ್ ಹೊಸದಾಗಿ ತಯಾರು ಮಾಡಿ ಹೇಳಿಲ್ಲ ಅಂದ್ರೆ ಹಿಂದಿನ ಋಷಿಮುನಿಗಳು ಹೇಳಿದ್ದ ನಿಮ್ಮ ನೆನಪಿಗೆ ತಂದು ಕೊಡತ್ತೇನೆ ನಾನು. ಅದನ್ನ ನೆನಪಿಗೆ ತಂದು ಕೊಡೋ ಪ್ರಯತ್ನವನ್ನ ನಾವು ನೀವೆಲ್ಲ ಕೂಡೆ ಮಾಡೋಣ ಅಂತ ಅಪ್ಪ ಅವ್ರು ಅಂತಿದ್ರು. ನಾನೇ ಹೇಳಿನಂತೆ ಅವ್ರು ತಣ್ಣದಾಗಿ ಮಾಡ್ಕೊಂಡ ಅವ್ರದಾಗೆ ಹೇಳ್ಕೊಂತ ಹೋಗಿದ್ರು ಅಪ್ಪ ಅವ್ರು. ಅದನ್ನ ಅನುಭವಕ್ಕೆ ಅಂದ. ಅದಕ್ಕೆ ಅದನ್ನ ಮಹಾತ್ಮರು ಹೇಳಿದ ವಿಚಾರಗಳನ್ನ ನಮ್ಮದಾಗಿ ಅನುಭವಕ್ಕೆ ಹೋಗ್ಬೇಕು, ಅವ್ರದಾಗಿ ಹೇಳ್ಕೊಂತ ಹೋಗ್ಬೇಕು. ನಂದ ಅಂತ ತಿಳ್ಕೊಂಡೆ ಅಂದ್ರೆ ಅಹಂಕಾರ ಬರ್ತದೆ ನಿನಗಂತ. ಹಂಗ ಅಹಂಕಾರ ರಹಿತನಾಗಿ ಅದನ್ನ ನಾವು ತಿಳ್ಕೊಂಡು ಆ ಸ್ಥಿತಿಯನ್ನು ಪಡ್ಕೊಳ್ಳಿಕ್ ಪ್ರಯತ್ನ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅಹಂಕಾರ ಬಂತಂದ್ರೆ ನಿನಗೆ ಜ್ಞಾನ ಆಗುವುದೂ ಇಲ್ಲ. ಅದು ನಾನ ತಿಳಿದೇನೋ ಅದೊಂದು ಅಹಂಕಾರನ ಅಲ್ಲ. ಅರಿತೆನೆನ್ನುವುದು ಮಾಯೆ, ಅರಿಯನೆನ್ನುವುದು ಮಾಯೆ ಅಂತ. ತಿಳಿದೇನನ್ನೋಗು ತಿಳಿದಿಲ್ಲ ಅಂತದು. ಎಲ್ಲವನ್ನು ನಾವು ತಿಳಿದೇನನ್ನೋರು ಯಾರು? ತಿಳಿದೇನನ್ನೋದು ಯಾವುದು? ಅದು ವೃತ್ತಿ, ಮನುಷ್ಯನ ವೃತ್ತಿನ. ತಿಳಿದಿಲ್ಲ ಅನ್ನೋದು ಮನುಷ್ಯನ ವೃತ್ತಿಯ. ಅದು ನಿಜವಾದ ಆತ್ಮನಿಗೆ ಅದು ಎಲ್ಲದಕ್ಕೂ ಸಾಕ್ಷಿಯಾಗೈತಿ ನನಗಿರು. ಹಿಂಗ ಅನ್ನೋದು ಯಾರದು? ಯಾರು ಹಿಂಗ ಅನ್ನೋರು ಅಂತ ರಮಣ ಮಹರ್ಷಿಗಳು ಕ್ವಶನ್ ಮಾಡ್ಯಾರ. ಹಿಂಗ ಅನ್ನೋರ್ಗೆ ನಾ ಅಜ್ಞಾನಿ ಇದ್ದೇನೆ ಅಂತ ನನಗೇನು ತಿಳಿದಿಲ್ಲ ಅಂತಂದ್ರೆ ಹಿಂಗ ಅಣ್ಣಾವ್ ಯಾರು? ಏನು ತಿಳಿದಿಲ್ಲ ಅನ್ನೋದು ನೀ ಹೆಂಗ್ ಗೊತ್ತಾತ್ ನಿನಗೆ? ಎಲ್ಲ ತಿಳಿದ ಮ್ಯಾಗ ಗೊತ್ತಾಗೈತಿ. ಇದು ಹೆಂಗ್ ಗೊತ್ತಾತ್ ನಿನಗೆ? ಏನು ತಿಳಿದಿಲ್ಲ ಅನ್ನೋದನ್ನ ತಿಳಿದೇ ಹೇಳ್ತಿಯಲ್ಲ.
ಆ ಅಜ್ಞಾನ ಎಲ್ಲಿ ಐತಿ ನಿನಗೆ? ಎಲ್ಲವನ್ನು ಅರಿಯುವಂತಹ ಅರಿವು ನೀನು. ಅರಿವಿನಲ್ಲಿ ಅಜ್ಞಾನ ಅನ್ನುವಂಥದ್ದು ಇಲ್ಲ ಇಲ್ಲ. ಸೂರ್ಯನಿಗೆ ಕತ್ತರೆ ಎನ್ನುವಂಥದ್ದು ಹೆಂಗೆ ಇಲ್ಲ ಇಲ್ಲೋ, ನಿನ್ನಲ್ಲಿ ಇದು ಮರಿವು ಎನ್ನುವಂಥದ್ದು ಇಲ್ಲ ಇಲ್ಲ. ನಿನಗೆ ವಿಚಾರ ಮಾಡಿ ನೋಡಿದ್ರೆ ನಿನಗೆ ಯಾವ ಕಾಲಕ್ಕೂ ಮರಿವು ಇಲ್ಲ ಇಲ್ಲ. ಸುಳ್ಳು ನಿನಗೆ ಮರಿವು ಬಂದಂಗಾಗೈತಿ, ಬಂಧನದ ಭ್ರಾಂತಿ ಆಗೈತಿ. ಏನ್ ನಿನ್ನ ಕಡೆ ಲಕ್ಷ್ಯ ಕೊಟ್ಟು ನೋಡಿದ್ರೆ, ವಿಚಾರ ಮಾಡಿ ನೋಡಿದ್ರೆ ನಿನಗೆ ಬಂಧನ ಇಲ್ಲ ಅನ್ನೋದು ಅನುಭವಕ್ಕೆ ಬರ್ತದಂತೆ. ನಿಜಗುಣಾರು ಹೇಳ್ಯಾರಲ್ಲ, ನಿನ್ನನ್ನು ವಿವರಿಸಿ ನೋಡು ನೋಡಲೆ ಜೀವನೇ ನೀನೇ ಮುಕ್ತನು, ಭವಮಾಲೆಗೆ ಒಳಗಾದನೆಂಬುದೇ ಪುಷಿ. ಸುಳ್ಳು ನನಗೆ ಬಂಧನ ಆಗೈತೆ ಅನ್ನೋದೆಲ್ಲ ನಿನಗೆ ಸುಳ್ಳದ. ನಿನಗೆ ಬಂಧನನೇ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ನಾ ಮುಕ್ತ ಇದ್ದೇನಂತ ತಿಳ್ಕೊಳ್ಳೋದನ್ನ ಮೋಕ್ಷ. ಯಾವ ಕಾಲಕ್ಕೂ ನನಗೆ ಬಂಧನ ಇಲ್ಲ. ಅದರ ಇರುವಿನ ಕಡೆ ಲಕ್ಷ್ಯ ಕೊಡಬೇಕು, ಅಂದಾಗ ಇದು ನಮಗಿಲ್ಲ ಅನ್ನೋದು ಹೊಳಿತೈತಿ. ಹಗ್ಗದ ತಿಳುವಳಿಕೆ ಆದ್ಮ್ಯಾಗ ಅದ್ರ ಭ್ರಾಂತಿ ಇಲ್ಲಪ್ಪ, ಏನು ಹಾವಿನ ಭ್ರಾಂತಿ ಹೋಗ್ತೈತಿ. ಹಂಗ ಒಮ್ಗಿಲೆ ನಾನು ಮುಕ್ತ ಅಂದ್ರೆ, ಬಾಯಿಲೆ ಮುಕ್ತ ಅಂತಂದ್ರೆ ಆ ಪ್ರಕಾರ ಅಭ್ಯಾಸದಾಗ ತೊಡಿಗೆ ಅದನ್ನ ಅನುಭವ ಖಾತ್ರಿ ಮಾಡ್ಕೊಂಡಾಗ ನನಗೆ ಇಲ್ಲ ಅನ್ನೋದು ಹೊಳಿತೈತಿ. ಸಮಾಧಿಯನ್ನು ಹೊಂದಿದಾಗ ಸುಳ್ಳ ಇದು ಅಂತ ನಿಮ್ ಹುಚ್ಚಾಟ ಕಂಡ ನೀವನ್ನ ನಗಿತೀರಿ ಅಂದಾರ ಅನುಭವಿಗಳು. ಆ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಸುಳ್ಳ ಇತ್ತಲ್ಲ, ಮೊದಲು ಇದ್ದದ ಸ್ಥಿತಿ ಇದ್ದಕ್ಕಿದ್ದಂಗೆ ಐತೆಲ್ಲ, ಯಥಾರ್ಥವಾಗಿ ಅದು ಅನುಭವ ಕೊಡ್ತು. ಅದ್ರಾಗ ಏನು ಬದಲಾವಣೆ ಆಗಿಲ್ಲ, ಎಲ್ಲ ಮನಸ್ಸಿನ ಕಲ್ಪನಾದಾಗ ಆಗಿತ್ತು. ಬಂಧ ಮೋಕ್ಷಗಳ ಕಲ್ಪನಾ ಮನಸ್ಸಿನಾಗಿತ್ತು. ಏನ್ ಮನಸ್ಸಿನಿಂದನೂ ಆಗಿದ್ದು ಬಂಧನ ಮೋಕ್ಷ ಎಲ್ಲ. ಮನಯೇವ ಮನುಷ್ಯ ನಾಮ ಕಾರಣಂ ಬಂಧ ಮೋಕ್ಷ ಇವು ಅಂತ ಮನಸ್ಸಿನಲ್ಲಿಯೇ ಇವೆಲ್ಲ ಆಗ್ಯಾವ. ಮನಸ್ಸು ಅಡಿಗಿದಾಗ ಎಲ್ಲೈತಿ? ಬಂಧನ ಇಲ್ಲ, ಮೋಕ್ಷನೂ ಇಲ್ಲ ಅಂತ. ಮನಸ್ಸು ಬಹಿರ್ಮುಖವಾದ ಮನಸ್ಸ ವೃತ್ತಿಗೆನ ಮನಸ್ಸು ಅಂತ ಉಂಟು. ಅಂತರ್ಮುಖ ಆಯ್ತು ಅಂದ್ರೆ ಅದು ಆತ್ಮ, ಅದ ಬ್ರಹ್ಮ ಅನಿಸ್ಬಿಟ್ಟು. ಇದನ್ನೆಲ್ಲ ಕಲ್ಪನೆಗಳನ್ನೆಲ್ಲ ಕೈ ಮಾಡಿ ಬಿಡ್ತೆ ಅಂದ್ರೆ ಅದೇ ಬ್ರಹ್ಮ ಸ್ವರೂಪ. ಕಲ್ಪನಾ ಮಾಡ್ಕೊಂಡು ಮನಸ್ಸಾಗೈತಿ. ಸಂಕಲ್ಪ ವಿಕಲ್ಪಾತ್ಮಕಂ ಹಿ ಮನಃ. ಮನಸ್ಸು ಅಂದ್ರೆ ಏನು? ಹೊರಗಿನ ಬಹಿರ್ಮುಖ ಕಲ್ಪನಾ ಮಾಡ್ಕೊಂಡದ್ದ ಮನಸ್ಸು ಹಾಕೊಂಡ್ಕೊಂಡೈತಿ. ಕಲ್ಪನಾ ಮಾಡೋದೆಲ್ಲ ಕೈ ಬಿಡನಿ. ಕಲ್ಪನಾರಹಿತ ಆದಾಗ ಏನಿರ್ತೀನಿ ನೀವು ನೋಡಿ. ಕಲ್ಪನಾರಹಿತ ಇರುವಿನ ಅನುಸಂಧಾನನ ಧ್ಯಾನ. ಹೆಚ್ಚು ಹೆಚ್ಚು ನಾವು ಕಲ್ಪನಾರಹಿತ ಸ್ಥಿತಿ ಒಳಗೆ ಮನಸ್ಸನ್ನು ನಿಲ್ಲಿಸುವಂತ ಪ್ರಯತ್ನನ ಸಾಧನ. ಇದ ಧ್ಯಾನ. ಇದ ಪೂಜೆ. ಇದು ಶ್ರೇಷ್ಠ ಮಟ್ಟದ ಪೂಜೆ. ಅನುಭವಗಳು ಹೇಳಿದ ಪ್ರಕಾರ ನಾವು ಏನು ಮಾಡ್ಬೇಕಾಗಿಲ್ಲ. ಪೂಜೆ ಕುಂತಾಗ ಧ್ಯಾನ ಕೂತಾಗ ಮಾಡೋ ಕೆಲಸ ಏನೈತಿ? ಇವು ಕಲ್ಪನೆಗಳು ಎಲ್ಲಿಂದ ಹೇಳ್ತಾವು, ಕಲ್ಪನೆಗಳನ್ನ ನಿರೀಕ್ಷಣೆ ಮಾಡ್ಕೊಂತ ಇರು. ಕಲ್ಪನೆಗಳೆಲ್ಲ ಅಡಗಿದಾಗ ಆ ಕಲ್ಪನಾ ಅಡಗಿದ ಸ್ಥಿತಿಯನ್ನು ಅರಿಯುವಂತ ಅರಿವು ಏನಿರ್ತೈತಿ? ಅವಾಗ ಏನಿರ್ತೈತಿ? ದುಃಖ ಇರ್ತೈತಿ. ಕಲ್ಪನೆಗಳಿಂದನೇ ಎಲ್ಲ ದುಃಖ ಆಗೈತಿ. ಇದು ಜಗತ್ತಿನ ಕಲ್ಪನಾ. ಇದು ಜಗತ್ತಿನ ಇದು ಕಲ್ಪನಾ ಕಲ್ಪಿತದ. ಈ ಕಲ್ಪಿತ ಭಾವನೆಯನ್ನು ತೆಗೆದು ಹಾಕಿದಾಗ ಅಕಲ್ಪಿತವಾದಂತಹ ಇರುವು ನಮ್ಗೆ ಅನುಭವ. ನೀ ಕಲ್ಪಿತ ಅಲ್ಲ, ಇದೆಲ್ಲ ನೀನು ಅಲ್ಲದ್ದೆಲ್ಲ ನಿನ್ನ ಎದುರಿಗೆ ಬರುವುದೆಲ್ಲ ಇದು ಕಲ್ಪಿತದ. ದೃಶ್ಯದ ಕಲ್ಪಿತದ, ಜಡಾದ. ಅದು ನಿಜವಾದ ಇರುವ ಅದನ್ನು ಕಲ್ಪಿಸ್ಲಿಕ್ಕೆ ಬರುವುದಿಲ್ಲ. ಕಲ್ಪನಾ ಇಲ್ದಾಗ ನೀನು ಇಲ್ಲದಂಗೆ ಆಗೋದಿಲ್ಲ. ಕಲ್ಪನಾ ಇದ್ರೆ ನಾ ಇರ್ತೇನೆ, ಕಲ್ಪನಾ ಇಲ್ದಾಗ ನಾ ಇರುವುದಿಲ್ಲ ಅಂತ ನೀ ತಿಳ್ಕೊಳಕ್ ಹೋಗ್ಬೇಡ. ಕಲ್ಪನಾ ಇಲ್ದಾಗೂ ನೀ ಅದಿ. ಈಟ್ ಹೆಚ್ಚಾಗಿ ಎಲ್ಲ ಕಲ್ಪನಾ ಅಡಗಿದಾವ. ಆವಾಗ ನೀ ಅದಿಯೋ ಇಲ್ಲೋ ಅನುಭವ ನೋಡ್ಕೋ. ಈಗ ಅಲ್ಲಿ ಮರಿವೈತಿ. ಅರಿವಿನ ಮೂಲಕ ನಿದ್ದೆ ಹೆಂಗಿದ್ದಿ ಕಲ್ಪನಾ ಇಲ್ದ ಹಂಗೆ ಎಚ್ಚರಿಕೆ ಒಳಗೆ ಅದನ್ನ ಖಾತ್ರಿ ಮಾಡ್ಕೋ ಅಂದ. ಎಚ್ಚರಿಕೆ ಕಲ್ಪನಾ ಇರಬಾರ್ದು, ಕನಸಿನ ಕಲ್ಪನಾ ಇರಬಾರ್ದು, ನಿದ್ದೆ ಹತ್ತಬಾರ್ದು. ಅದ ನಿನ್ನ ನಿಜದ ಎತ್ತರ. ಇದನ್ನ ನಾವು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಬೇಕಾಗಿದೆ. ಅಭ್ಯಾಸ ನಿರಂತರ ಇದನ್ನು ಮಾಡಿದಾಗ ಎಚ್ಚರಿಕೆ ಕಲ್ಪನಾ ಇಲ್ಲ, ಕನಸಿನ ಕಲ್ಪನಾ ಇಲ್ಲ, ನಿದ್ದಿಲ್ಲ. ಮೂರು ಅವಸ್ಥೆಗಳ ಸಂಬಂಧ ಎಲ್ಲ ತಪ್ಪಿ ಹೋಗೈತಿ. ಅವಾಗ ನೀ ಹೆಂಗದಿ ನೋಡ್ಕೊ. ಇದ ಸೂತ್ರ. ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಬ್ರಹ್ಮಸೂತ್ರ, ಶಿವಸೂತ್ರ, ಸಂಧ್ಯಾ ಸೂತ್ರ ಅಂತ ಅದಕ್ಕೆ ಕರೀತಾರೆ. ನೀ ಏನಾರ ಹೊರಗೆ ಏನಾರ ಮಾಡ್ಕೊಂತ ಕರ್ಮ ಮಾಡ್ಕೊತ ಕೊಡುವುದಲ್ಲ. ನೀವು ಹೊರಗೆ ಯಾವ ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ. ತಿಳಿಯುವುದು ಒಂದ ಇದಕ್ಕೆ ಸಾಧನ. ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ. ತಿಳಿಯದೇ ನೀ ಕೋಟ್ಯಾವಧಿ ಸಾಧನೆಗಳನ್ನು ಮಾಡಿದ್ರು ಸುಧಾ ನಾ ಇನ್ನೇನು ಮಾಡ್ತೇನೆ ಅಂದ್ರೆ ಅವೆಲ್ಲ ವ್ಯರ್ಥ. ಅದಕ್ಕೆ ಅಗದಿ ಸುಲಭ ರೀತಿಯಿಂದ ಇಂಥ ಒಂದು ಸರಳವಾದ ವಿಚಾರ ಶಿವಾನಂದಪ್ಪ ಅವರಂಥವ್ರು, ಸಿದ್ಧಾರೂಢರಂಥವ್ರು, ಆತ್ಮಾನಂದಪ್ಪ ಅವರಂಥವ್ರು, ನಿರಂಜನಪ್ಪ ಅವರಂಥವ್ರು ಅಂತಹ ಮಾರ್ಗದರ್ಶನ ನಮಗೆ ಏನೋ ಈ ನಾಡಿನ ಜನರ ಪುಣ್ಯ. ಮತ್ತ ಅವರ ನಿಕಟವಾಗಿ ಅವರ ಸಂಪರ್ಕದಾಗ ಬಂದು ಇಂತಹ ವಿಚಾರಗಳನ್ನು ನಾವು ಕೇಳುವಂತ ಭಾಗ್ಯ ನಮ್ಮ ನಿಮ್ಮೆಲ್ಲರೂ ಒಂದು ಸೌಭಾಗ್ಯನ ಇದು. ಇಲ್ಲ ಯಾವ ಜನ್ಮಕ್ಕೂ ಜನ್ಮ ಜನ್ಮಾಂತರಕ್ಕೂ ದೊರಕಲರಿ. ಅದರ ರಹಸ್ಯವಿದು. ನಿನಗೆ ಗೊತ್ತಿಲ್ಲಂತ ಹೇಳಕತ್ತೀವಿ ಅಂದಾರ ಅವ್ರು. ಅಜ್ಞಾನಿ ಅದನ್ನ ತಿಳಿಸ್ಕೊಟ್ರೆ ಯಾರು ತಿಳ್ಕೊಂತಾರ ತಿಳ್ಕೊಳ್ಪ ಅಂತಿದ್ರಪ್ಪ ಅವ್ರು. ಇಲ್ಲ ಅಂದ್ರೆ ಯಾರು ಹೇಳ್ಬೇಕಿದನ್ನೆಲ್ಲ. ಎಷ್ಟು ಜನರಿಗೆ ಲಾಭ ಆಕೈತಿ ಹೇಳುವಂತೆ ಹೇಳ್ಬಿಡುನು ಅಂತ. ಹೆಂಗೋ ಶರೀರ ಯಾಕ್ರಿ ಇರು ಮಠ ಜನರಿಗೆ ಎಷ್ಟು ಉಪಯೋಗ ಆಕೈತಿ ಆಗಲಿ, ಜಗತ್ತಿಗೆ ಕಲ್ಯಾಣ ಆಗಲಿ ಅಂತ ಯಾವ ಪುಣ್ಯಾತ್ಮ ತಿಳ್ಕೊತಾನ ಲಾಭ ಆಗೇ ಆಕೈತಿ. ಎಷ್ಟು ಮಂದಿ ಲಾಭ ಮಾಡ್ಕೊಂಡಾರ್ರಿ ಅಪ್ಪ ಅವರಿಂದ.
ಸಾಕಷ್ಟು ಜನರಿಗೆ ಇದು ಕಲ್ಯಾಣ ಆಗೈತಿ. ವ್ಯಾವಹಾರಿಕ ಸಮಸ್ಯೆಗಳು ಅವರಿಂದ ಆಕ್ಕವ, ಎಲ್ಲ ತೊಂದರೆಗಳು ಅವರ ಸಂಪರ್ಕದಿಂದ. ಯಾವ ಹೊರಗಿನ ವ್ಯವಹಾರ ಕಷ್ಟಗಳು ಯಾಕೆ ನಿವಾರಣೆ ಆಕ್ಕವ ಅವರಿಂದ ಅಂದ್ರೆ ಸಮಾಧಿಯನ್ನು ಹೊಂದಿದ ಮಹಾತ್ಮ ಏನು ಸಂಕಲ್ಪ ಮಾಡ್ತಾನೆ ಅವೆಲ್ಲ ಸಿದ್ಧಿಸ್ತಾವ. ಅದಕ್ಕೆ ಅವ್ರ ದರ್ಶನ, ಅವ್ರ ಸ್ಪರ್ಶನ, ನೋಡಿ ಕೆಲವರಂ, ಮಾತನಾಡಿ ಕೆಲವರಂ, ಮುಟ್ಟಿ ಕೆಲವರಂ, ಇವೆಲ್ಲ ಕಷ್ಟಗಳೇ ಹೋಗ್ತಾವ. ಆದ್ರೆ ಮುಕ್ತಿ ಆಗುದಿಲ್ಲ. ನಾವು ಮೋಕ್ಷವನ್ನು ಹೊಂದಬೇಕಂದ್ರೆ, ಆತ್ಮಜ್ಞಾನ ಮಾಡ್ಕೋಬೇಕಂದ್ರೆ ಅವ್ರು ಹೇಳಿದ ಮಾರ್ಗದರ್ಶನದ ಪ್ರಕಾರ ನಡ್ಕೋಬೇಕು. ಮಾಹಿತಿ ಆಕೈತಿ, ಮಾಹಿತಿ ಮಾಡಿದಿಂದ ಅಭ್ಯಾಸದಾಗ ತೊಡಗಿರೋದ ಅವಧಿ ಬೇಕದಕ್ಕೆ. ಸಟಕ್ನ ಅದೇನು ಕರಿಯ ಕಂಬಳಿಯೋ ಬಿಳಿಯ ಹಚ್ಚಡವೋ ಗಸಕ್ಕನೆ ತೆಗೆದೊಗೆದು ಕೈವಲ್ಲಿ ಹೊಂದಿದ ನೆನ್ನಲಿಕ್ಕೆ ಅಂತ ಅಪ್ಪ ಅವರು ಬರ್ಸಿತ್ತದ. ಹಾಗೆಲ್ಲ ಮಾಡಕ್ ಆಗುದಿಲ್ಲ ಅದು. ಆದ್ರೆ ವ್ಯಾವಹಾರಿಕ ಸಮಸ್ಯೆಗಳಾಕ್ಕಾವ. ಇದಷ್ಟೇ ಮಾಡ್ಕೊಂಡ್ರೆ ಆಗುದಿಲ್ಲ. ಮತ್ತು ಬರುವ ನಾವು ಯಾಕಂದ್ರೆ ನಿನಗೆ ಐತದ್ರ ಆಶೆ, ಅದಕ್ಕಾಗಿ ಪ್ರಯತ್ನ ಮಾಡವ ಮತ್ತು ಕರ್ಮಗಳನ್ನು ಮಾಡ್ತೀಯಲ್ಲ, ಆ ಕರ್ಮಕ್ಕೆ ತಕ್ಕಂಗ ಅವು ದೋಷಗಳನ್ನು ಬರ್ತಾವ. ಕರ್ಮದ ದೋಷ ಅದರಿಂದ ಪಾರಾಗಬೇಕಾದ್ರೆ, ಕರ್ಮಜಾಲದಿಂದ ನಾವು ಪಾರಬೇಕಾದ್ರೆ ಈ ಜ್ಞಾನವನ್ನ ಮಾಡ್ಕೋಬೇಕು. ಆತ್ಮಜ್ಞಾನವನ್ನು ಮಾಡಿಕೊಂಡಾಗ ಕರ್ಮಗಳ ಕಾಟ ತಪ್ತದೆ. ಸಂಚಿತ, ಆಗಾಮಿ, ಪ್ರಾರಬ್ಧ ಮೂರು ಕರ್ಮಗಳಿಂದ ನಾವು ಬಿಡುಗಡೆ ಆಗ್ಬೇಕನ್ನೋಂಗಿದ್ರೆ ಆತ್ಮಜ್ಞಾನ ನಮ್ಮನ್ನು ನಾವು ತಿಳ್ಕೊಂಡಾಗ ಜ್ಞಾನಾಗ್ನಿ ಸರ್ವಕರ್ಮಾನಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ. ಯಾವಾಗ ನಮ್ಮ ಸ್ವರೂಪ ಜ್ಞಾನ ಆಕೈತಿ ಅವಾಗ ಈ ಮೂರು ಕರ್ಮಗಳು ನಾಶ ಆಕ್ಕವಂತ. ಅಲ್ಲಿ ಮಠ ಕರ್ಮ ಬಂಧನ ಇರುವುದನ್ನ ನಮಗೆ. ಅವ ಕರ್ಮಜಾಲದಿಂದ ಪಾರಾದವ ಆತ್ಮಜ್ಞಾನಿ. ತಮ್ಮನ್ನು ತಾ ತಿಳ್ಕೊಂಡವ. ಜ್ಞಾನಿಗಳಿಗೆ ಮಾತ್ರ ಕರ್ಮ ಬಂಧನ ಇಲ್ಲ. ಮತ್ತು ಅವ್ರು ಮಾಡಿದ ಕರ್ಮಗಳು ಅಲ್ಲಿ ಏನಾಕ್ಕವು ಅಂತಂದ್ರೆ ವಂದಿಸಿದವರಿಗೆ ನಿಂದಿಸಿದವರಿಗೆ ಹೋಗ್ಬಿಡ್ತು. ಅದಕ್ಕೆ ಜ್ಞಾನಿಗಳನ್ನು ನಿಂದಿಸದುರಿ ನೀವು ವಂದಿಸು. ವಂದಿಸಿದಾಗಲೇ ಬಂದಿರ್ಬೋದಾಗಲೇ ಬಹು ಪಾಪ. ನಿಂದಿಸಿದೊಡೆ ಪಾಪ ಬರ್ತದೆ, ವಂದಿಸಿದೊಡೆ ಪುಣ್ಯ ಬರ್ತದೆ. ಅದಕ್ಕೆ ಯೋಗಿ ವರ್ಣನು ನಿಂದಿಸದರಿ ನೀವು ವಂದಿಸುವಂತ. ಯೋಗಿ ನಿಂದ ಮಾಡಿದ ನಿನ್ನ ಕುಲಕ್ಷಯ ಆಕೈತಿ, ವಂಶನ ಹಾಳಾಗಿ ಹೋಗ್ತೈತಿ ಅಂದ. ಯೋಗಿಗಳನ್ನು ನಿಂದ ಮಾಡಬೇಡ ಅಂತ. ಪರನಿಂದೆ ಗ್ರಹಕ್ಷಯ, ಇದು ಯತಿ ನಿಂದೆ ಕುಲಕ್ಷಯ ಅಂದ. ವಂಶನ ಹಾಳಾಗಿ ಹೋಗ್ತೈತಿ ಅಂದ. ಅಂದ್ರೆ ಅಷ್ಟೊಂದು ಪಾಪ. ಅವ ಇನ್ನೊಬ್ಬರು ಕೆಡಕ್ ಮಾಡ ಅವಾಗಂತೆ ಶಾಪ ಕೊಡೋದಿರೋ ಎಲ್ಲರಿಗೂ ಒಳ್ಳೇದಾಗ್ಲಿ ತಾನೇ ಮಾಡ್ಕೊಂಡಿರ್ತಾನ. ಅವ್ರು ವಂದಿಸಿದವ್ರಿಗೆ ನಿಂದಿಸಿದವ್ರಿಗೆ ಅವರ ಸಂಚಿತ ಕರ್ಮ ಹೋಗ್ಬಿಡ್ತದೆ. ಏನ್ ಅದು ಪ್ರಾರಬ್ಧ ಮಾತ್ರ ಉಂಡು ಪೂರ್ತಿ ಹೋಗು ಪೂರ್ತಿ ಕಷ್ಟ ಇತ್ತು. ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು ಅಂದ್ರಲ್ಲ, ಜ್ಞಾನಿಗೆ ಸಹಿತ ಪ್ರಾರಬ್ಧ ಐತೆ ಅನ್ನೋ ಅವನ ದೃಷ್ಟಿಯೊಳಗೆ ಅದಿಲ್ಲ. ನೋಡಾರ ದೃಷ್ಟಿಯೊಳಗೆ ಅವ ಸಂಬಂಧ ತಪ್ಪಿಸ್ಕೊಂಡ್ಬಿಟ್ಟಿರ್ತಾನ. ಯಾವಾಗ ಜ್ಞಾನ ಆಕೈತಿ ಅವಾಗ ಅವ ಕರ್ಮಗಳೆಲ್ಲ ನಾಶ ಆಗಿಬಿಡ್ತು. 3 ಹೆಂಡತಿ ಮಾಡ್ಕೊಂಡು ಗಂಡ ಸತ್ತ ಮ್ಯಾಗ ಇಬ್ಬರ ರಂಡ್ಯಾಕಾರೋ ಇನ್ನು 3 ಮಂದಿ ರಂಡ್ಯಾಕಾರೋ. 3 ಹೆಂಡತಿ ಗಂಡ ಸತ್ತ ಮ್ಯಾಗ 3 ಮಂದಿ ರಂಡ್ಯಾಕಾರ ಇಲ್ಲ. ಹಂಗೆ ಜೀವಭಾವ ಅನ್ನುವಂಥದ್ದು ನಾಶ ಆದ್ಮ್ಯಾಗ ಕರ್ಮ, ಜೀವಭಾವ ಇದ್ದಾಗ ಕರ್ಮ ಮಾಡಿದ್ದು ಜೀವಭಾವ ನಾಶ ಆತವಂಗ. ತಪ್ಪು ತಿಳುವಳಿಕೆ ತಾನಲ್ಲದ ಭಾವನೆಯನ್ನು ಕಳ್ಕೊಂಡು ಯಥಾರ್ಥ ಜ್ಞಾನವನ್ನು ಮಾಡ್ಕೊಂಡ ಮ್ಯಾಗ ಈ ಕರ್ಮ ಎಲ್ಲ ಸಂಬಂಧ ತಪ್ಪಿ ಹೋತವು. ಯಾವ ಕರ್ಮದ ಕಾಟನೂ ಇಲ್ಲ. ನಿಜವ ನರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದ ಆವ ಪುಣ್ಯದ ಒಡಗೂಟ. ಇದು ಅನುಭವಿಗಳ ದೃಷ್ಟಿಯಲ್ಲಿ. ಸಾಮಾನ್ಯ ದೃಷ್ಟಿಯೊಳಗೆ ಹೇಳಿದ್ದದು ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು ಅಂತ ಸಾಮಾನ್ಯ ಜನರಿಗೆ ಹೇಳಿದ್ದು. ಆದ್ರೆ ಅನುಭವಿಗಳ ದೃಷ್ಟಿಯೊಳಗೆ ಇಲ್ಲೇ ಇಲ್ಲ. ಯಾವ ಕರ್ಮನೂ ಇಲ್ಲ ಅವಂಗ. ಕಮಲದೆಲಿಗೆ ನೀರೇ ಇಲ್ಲ. ನೋಡಾರ ದೃಷ್ಟಿಯೊಳಗೆ ಅದ ನೀರಾಗೈತೆ ಅಂದ್ರೂ ಸುದ ಅದಕ್ಕೆ ನೀರ ಹತ್ತೇ ಇಲ್ಲ. ಅವಂಗ ಜ್ಞಾನಿಗಳಿಗೆ ಯಾವ ಕರ್ಮದ ಕಾಟನೂ ಇಲ್ಲ. ಏನ್ ಅದಕ್ಕೆ ಅವ ಅಲಿಪ್ತ ಆಗಿರ್ತಾನೆ. ಜ್ಞಾನವನ್ನು ಮಾಡ್ಕೊಳ್ಳದ ಹೊರತು ನಮಗೆ ಇದರಿಂದ ಪಾರಾಗಕ್ಕಾಗೋದಿಲ್ಲ. ಅದಕ್ಕೆ ಮೊದಲು ಇದನ್ನು ಮಾಡ್ಕೋ. ಇದ ಶ್ರೇಷ್ಠವಾದದ್ದು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಆತ್ಮಜ್ಞಾನವನ್ನು ಮಾಡ್ಕೊಂಡಾಗ ನಮ್ಗೆ ಆ ಶ್ರೇಷ್ಠವಾದಂಥ ಸ್ಥಿತಿಯನ್ನು ಹೊಂದಲಿಕ್ಕೆ ಬರ್ತದೆ. ಅದನ್ನು ಬಿಟ್ಟುಕೊಟ್ಟು ನಾವು ಎಂಥದನ್ನು ಹೊಂದಬೇಕಂತ ಪ್ರಯತ್ನ. ಅನಿತ್ಯವಾದ ವಿಷಯ ವಸ್ತುಗಳ ಪ್ರಾಪ್ತಿಗಾಗಿ ಅದನ್ನು ಮಾಡಾಕತ್ತೇವೆ. ಈ ಕಾಯಕ ಮಾಡಾಕತ್ತೇವೆ. ವಿಷಯ ಪ್ರಾಪ್ತಿಗಾಗಿ ಮಾಡುವಂಥ ಕಾಯಕ ನಮ್ಮನ್ನು ನರಕಕ್ಕೆ ಹೋಗ್ತೇವೆ. ತತ್ವಜ್ಞಾನದ ಪ್ರಾಪ್ತಿಗಾಗಿ ಮಾಡುವಂಥ ಕಾಯಕ ನಮ್ಮ ಕೈಲಾಸಕ್ಕೆ ಬೈತೇವೆ. ಆ ಕಾಯಕ ಮಾಡೋ ತತ್ವಚಿಂತನೆ ಮಾಡುವಂಥ ಕಾಯಕ ಶ್ರವಣ ಮನನ ನಿಧಿಧ್ಯಾಸನ, ನಮ್ಮ ಸ್ವರೂಪದ ಬಗ್ಗೆ, ಆತ್ಮಸ್ವರೂಪದ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡುವಂಥ ಕಾಯಕ ಇದಕ್ಕೆ ಕೈಲಾಸ ಆಕೈತಿ. ಮತ್ತು ಹೊಟ್ಟೆ ತುಂಬಿಕೊಳ್ಳೋ ಎಲ್ಲ ಪಶು ಪಕ್ಷಿಗಳು ಮಾಡ್ತಾವೆ. ಜಗತ್ತಿನ ಜನ ಎಲ್ಲ ಮಾಡೇ ಮಾಡ್ತಾರಲ್ಲ. ಏನು ದೊಡ್ಡ ಕೆಲಸ ಮಾಡಿದ್ವಿ? ಏನು ದೊಡ್ಡ ಸಹಕಾರಿಕೆ ಪಡೆದ್ರೆ ಏನು ವಿಶ್ವನ ನೀನು ಕಿಶದಾಗ ಬೀಳ್ದಪ್ಪ. ಇಡೀ ವಿಶ್ವದ ಅಧಿಪತಿನ ಆಗಿ ಸಮಾಧಾನ ಐತೆ ನಿನಗೆ? ಬ್ರಿಟಿಷ್ ಎಂಪರರ್ನಷ್ಟು ರಾಜ್ಯಾಧಿಪತಿ ಈ ವಿಶ್ವದೊಳಗೆ ಯಾವಂದಿತ್ತು? ಅವ ಆರಾಮಿದ್ದಾನೆ? ನೆಮ್ಮದಿಯಿಂದ ಇತ್ತಾನ? ಅದಕ್ಕೆ ಎಲ್ಲಿ ನೆಮ್ಮದಿ ಇಲ್ಲ. ಇದನ್ನೆಲ್ಲ ಮರ್ತಾಗ ನೀ ಆರಾಮಿರ್ತಿ. ದಿನನಿತ್ಯ ಎಲ್ಲರ ಅನುಭವದ. ಈ ಜಗತ್ತಿನ ಭಾವ ಇಲ್ದಾಗ ಆರಾಮೈತೋ, ಜಗತ್ತಿನ ಭಾವ ಬಂದಾಗ ಆರಾಮೈತೋ ನೋಡ್ಕೊರಿ. ಇದನ್ನು ಮರ್ತಾಗ ನಮಗೆ ಆರಾಮ. ಇದನ್ನು ಮರಿಬೇಕಂತಂದ್ರೆ ನಿದ್ದೆಯೊಳಗದ ತನ್ನಿಂದ ತಾನೇ ಸ್ವಾಭಾವಿಕವಾಗಿ ಬ್ಯಾಸರಾಗಿ ಮರಿತೈತಿ. ಆದ್ರೆ ಜ್ಞಾನದಿಂದ ಇದನ್ನು ನಾವು
ಮರಿಬೇಕಾಗಿದೆ. ತಿಳುವಳಿಕೆಯಿಂದ ಎದುರಿಗೆ ಕಾಣುವಂತ ಜಗತ್ತಿನ ನಿವೃತ್ತಿಯೇ ತೂರ್ಯ ಪದ ಅಂದ್ರೆ ಅದಕ್ಕೆ ಅಭ್ಯಾಸ ನಾವು ಮಾಡ್ಬೇಕಾಗಿತ್ತು. ಜ್ಞಾನದ ಮೂಲಕ ಇದನ್ನು ಇಲ್ಲದಂಗೆ ಮಾಡ್ಕೋಬೇಕಾಗಿತ್ತು, ತೋರದಂಗೆ ಮಾಡ್ಕೋಬೇಕಾಗಿತ್ತು. ಮೂರು ಅವಸ್ಥೆಗಳನ್ನ ಕಾಣದಂಗೆ ಎಂದೆಂದೆಂದೆಂದಿವೆ ನೆನಪಿಗೆ ಬರ್ದಂಗೆ ಮಾಡ್ಬೇಕಾಗಿತ್ತು. ಇವೆಲ್ಲ ಮೋಸದ ಅವಸ್ಥೆಗಳು. ಮೂರು ಅವಸ್ಥೆಗಳು, ಕಪಟದ ಮೂರು ಅವಸ್ಥೆಗಳನ್ನು ತೋರಲೀಯದೆ ಅಡಗಿಸು ಆ ಪ್ರಯತ್ನವನ್ನು ಮಾಡ್ಬೇಕು. ಯಾಕೆ ಅಡಗಿಸ್ಬೇಕಾದ್ರೆ ನಾವು ವಿಚಾರ ಮಾಡ್ಬೇಕಾಗಿತ್ತು. ಇದು 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 ಶಾಶ್ವತವಾದದ್ದು, ಅಶಾಶ್ವತವಾದದ್ದು, ನಿತ್ಯ ಸುಖದಾಯಕವಾದದ್ದು, ದುಃಖದಾಯಕವಾದದ್ದು. ಏನು ಪ್ರಯೋಜನ ಆಯ್ತು ಇವುಗಳಿಂದ? ಯಾವ ಪ್ರಯೋಜನನೂ ಇಲ್ಲ. ಇವುಗಳ ಸಂಬಂಧ ತಪ್ಪಿಸ್ಕೊಂಡಿದ್ದಾಗ ನಮಗೇನು ಲಾಭದ? ಅದನ್ನ ಮಾಡಿಕೊಂಡ್ರೆ ಅನುಭವಿಗಳು ಮಾಡಿ ನೋಡ್ಕೋ. ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡು, ಅವಾಗ ನಿನಗೆ ಕಲ್ಯಾಣ. ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಕಲ್ಯಾಣ. ಇದರಾಗ ಸಿಕ್ಕೊಂಡ ಎಂದೂ ನಿನಗೆ ಕಲ್ಯಾಣ ಇಲ್ಲ. ನನಗೆ ಕಲ್ಯಾಣ ಮಾಡ್ರಿ ಅಂತಂದ್ರೆ ಈ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊ. ಮೇಲಕ್ಕೆ ಹೊಡಿ ಮೂರು ಲಾಗ ಅಂತ ಶರೀಫರು ಅದನ್ನ ಹೇಳಿದ್ದು. ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊ. ಅವ್ರು ಹೇಳ್ಯಾರ, ಪಾರಿವಾಳದ ಆಟ ಚಂದ. ಮನಸ್ಸು ನಾವು ಹೆಂಗ ಅದನ್ನ ರೂಪಿಸ್ತೇವೆ ಹಂಗಾಕೈತಿ. ಈ ವಿಚಾರದಿಂದ ಇವನ್ನೆಲ್ಲ ಅದಕ್ಕೆ ತಿಳಿಸ್ಕೊಂತ ಇದು ಸಂಬಂಧ ಎಲ್ಲ ತಪ್ಪಿಸ್ಕೊಂಡು ಮನಸ್ಸು ಉಳಿತೆ ಅಂದ್ರೆ ಅದು ಪಾರಿವಾಳಕ್ಕೆ ಹೋಲಿಸ್ಯಾರ ಅವ್ರ ಮನಸ್ಸನ್ನು. ಹೋಗಿ ತನ್ನ ಮೌಲ ಸ್ಥಿತಿ ಒಳಗೆ ಅದು ಉಳ್ಕೊಂತ ಅಂದ್ರೆ ನನಗೆ ನಾನೇ ಆ ಪರಬ್ರಹ್ಮ ಸ್ವರೂಪ ಇದ್ದೇನೆ ಅನ್ನೋದು ಅನುಭವ. ಅದನ್ನು ಮರ್ತದ್ದನ ಪಾಪ. ನಾನು ದೇವರಲ್ಲ ಎನ್ನುವುದೇ ಮಹಾಪಾಪ. ದೇಹ ನಾನೆನ್ನುವುದೇ ಮಹಾಪಾಪ. ಇದ ದೊಡ್ಡ ಅಹಂಕಾರ. ಶರೀರ ನಾನು ಅನ್ನೋ ಭಾವ ಇದನ್ನು ಬಿಡು. ನೀನ್ ಅಲ್ಲದ್ದು ಏನೈತಿ ಅದನ್ನ ನೀನಂತ ತಿಳ್ಕೊಂಡಿಲ್ಲ, ಅದನ್ನೆಲ್ಲ ಕೈ ಬಿಡು. ನೀ ಯಾರೈತಿ ಅನ್ನೋ ತಿಳುವಳಿಕೆಯನ್ನ ನೀ ಮಾಡು. ಇದ್ದಕ್ಕಿದ್ದಂಗೆ ಇದ್ರ ಗಾದ್ಲಿಲ್ಲ ಗೋಳಿಲ್ಲ ಅಂತ ಅದಕ್ಕೆ ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದ ವಸ್ತುನ ನೀನದಿ, ಅದೇ ನೀನು ಇದ್ದೆ ಅದೇನಂತ ತಿಳ್ಕೊ. ಈ ತೋರಿ ಅಡಗೋದು ಯಾವುದೂ ನೀನಲ್ಲ. ಇಂಥ ಒಂದು ಉನ್ನತವಾದ ವಿಚಾರವನ್ನ ನಮಗೆಲ್ಲ ಮಹಾತ್ಮರು ಅನುಭವಿಗಳು ಅದನ್ನ ನೆನಪಿಗೆ ತಂದು ಕೊಟ್ಟಾರ. ಅದನ್ನ ನಾವು ನೆನಪಿಗೆ ತಗೊಂಡು ಹೋಗುವಂತ ಇಂಥ ವಿಚಾರಗಳನ್ನ ಇಂಥ ಕಾರ್ಯಕ್ರಮದೊಳಗೆ ನೀವು ಇಲ್ಲಿ ಬೆಂಗಳೂರು ನಗರದ ಎಲ್ಲ ನೀವು ಪುಣ್ಯಾತ್ಮರು ಇದನ್ನು ನಡೆಸ್ತಿರಲ್ಲ, ಇದೊಂದು ದೊಡ್ಡ ಭಾಗ್ಯದ. ಇದ ಮುಂದುವರಿಲಿ ಅಂತ ತಿಳ್ಕೊಂಡು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲ ಸಂಘಟಕರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು